ನಮಸ್ಕಾರ. ನಾನು ಇವತ್ತು ಬೆಳಗಿನ ವಿಡಿಯೋದಲ್ಲಿ ನಿಮಗೆ ನರಹತ್ಯೆಯ ಬಗ್ಗೆ ಅಂದರೆ ಕಲ್ಪೇಬಲ್ ಹೋಮಿಸೈಡ್ ಬಗ್ಗೆ ನಾನು ನನ್ನ ವಿಚಾರವನ್ನು ತಿಳಿಸಿದ್ದೀನಿ. ಇವಾಗ ಕೊಲೆಯ ಬಗ್ಗೆ ಮರ್ಡರ್ಗೆ ಸಂಬಂಧಪಟ್ಟಂತಹ ವಿಷಯವನ್ನು ಇವತ್ತು ನಾನು ಚರ್ಚೆ ಮಾಡ್ತೇನೆ. ಅದರ ಜೊತೆಗೆ ಮರ್ಡರ್ ಸಂದರ್ಭದಲ್ಲಿ ಏನೇನು ಶಿಕ್ಷೆ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಫೋಕಸ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಷಯದಲ್ಲಿ. ಕೊಲೆಗೂ ಮತ್ತು ನರಹತ್ಯೆಗೂ ವ್ಯತ್ಯಾಸ ಇರುವುದಿದೆಯಲ್ಲ, ಆ ವ್ಯತ್ಯಾಸವನ್ನು ನಾವು BNS 100 ಮತ್ತು BNS 101 ಪಕ್ಕಕ್ಕೆ ಇಟ್ಕೊಂಡು ಓದಿದರೆ ಬಹಳಷ್ಟು ಕನ್ಫ್ಯೂಷನ್ ಆಗುತ್ತೆ. ಆದ್ದರಿಂದ ಹಿಂದಿನ ವಿಡಿಯೋದಲ್ಲಿ ನೀವು ನರಹತ್ಯೆಯ ಬಗ್ಗೆ ಪೂರ್ಣವಾಗಿ ಓದಿಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಕೊಲೆ ಅನ್ನುವುದರ ಬಗ್ಗೆ ನಿಮಗೆ ಪೂರ್ತಿಯಾಗಿ ವಿವರಣೆಯನ್ನು ಕೊಡ್ತೇನೆ. ಇದರ ನಂತರ 3ನೇ ವಿಡಿಯೋ ನಿಮ್ಮ ಮುಂದೆ ತರ್ತೇನೆ. ಆ ವಿಡಿಯೋನಲ್ಲಿ ನಾನು ಸ್ಫುಟವಾಗಿ ಇವೆರಡರ ನಡುವಣ ಅಂತರವನ್ನು ನೀವು ಹೇಗೆ ಕಂಡು ಹಿಡಿಬೋದು ಅಂತಕ್ಕಂಥದ್ದನ್ನು ನೋಡ್ಬೋದು. ಯಾಕೆ ಇದನ್ನು ಹೇಳ್ತೀನಿ ನಾನು ಅಂತಂದರೆ, ಎಷ್ಟೋ ಸಂದರ್ಭಗಳಲ್ಲಿ ಯಾವುದನ್ನು ಕೊಲೆ ಎನ್ನಲಾಗಿತ್ತೋ ಅದು ಮೇಲ್ಮನವಿ ಹೋದಂತೆ ಅದು ಕಲ್ಪೇಬಲ್ ಹೋಮಿಸೈಡ್ ಆಗುತ್ತೆ. ಯಾವುದನ್ನು ಕಲ್ಪೇಬಲ್ ಹೋಮಿಸೈಡ್ ಅಂತ ಹೇಳ್ತೀವೋ ಅದು ಮೇಲ್ಮನವಿಯ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ಅದನ್ನು ರಿವರ್ಸ್ ಮಾಡಿರುವಂಥ ಸಾಧ್ಯತೆಗಳನ್ನು ನಾವು ನೋಡ್ತೀವಿ. ಆದ್ದರಿಂದ ಇವೆರಡರ ಅಂತರವನ್ನು ಎಟ್ಲೀಸ್ಟ್ ಪರೀಕ್ಷೆಯ ದೃಷ್ಟಿಯಿಂದ ನಾವು ಅಂತರವನ್ನು ತಿಳಿದುಕೊಳ್ಳೋದು ಬಹಳ ಅವಶ್ಯಕ. ಅದು ಬಹಳಷ್ಟು ಆಳವಾಗಿ ಹೋಗೋದು ಬೇಡ. ಆಳವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಟೆಕ್ಸ್ಟ್ ಬುಕ್ಗಳನ್ನು ನೋಡಿದರೆ ಸುಮಾರು ಎಕ್ಸ್ಪ್ಲನೇಷನ್ ಇದೆ. ರಾಶಿ ಕೇಸ್ ಲಾಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲವನ್ನೂ ಇವತ್ತು ನಾವು ನೋಡೋದು ಬೇಡ. ಮೂಲ ತತ್ವ ನೀವು ಪರೀಕ್ಷೆಯಲ್ಲಿ ಬರೀಬೇಕಾಗಿರೋದು ಕಾನ್ಸೆಪ್ಟ್. ಆದ್ದರಿಂದ ಅದರ ಬಗ್ಗೆ ನಾನು ಫೋಕಸ್ ಮಾಡಿ 101 ಇವತ್ತು ನಿಮ್ಮ ಮುಂದೆ ಚರ್ಚೆಗೆ ತರ್ತಾ ಇದ್ದೀನಿ. ಐ ಆಮ್ ಡಿಸ್ಕಸಿಂಗ್ ದಿಸ್ 101. ಫಸ್ಟ್ ನೆನ್ಪಿಟ್ಕೊಳ್ಳಿ, 101 ಕ್ಲಾಸಲ್ಲಿ ಅದನ್ನು ಓದಿದ್ರೇ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ಕನ್ಫ್ಯೂಷನ್ ಪ್ರಾರಂಭ ಆಗುತ್ತೆ. 101 ಪಾಯಿಂಟ್ ಮರ್ಡರ್ ಅಂತ ಯಾವುದಕ್ಕೆ ಅಂತೀವಿ ನಾವು? ಕೊಲೆ ಅಂಥೇಳಿ ಯಾವುದಕ್ಕೆ ಅಂತೀವಿ ಅನ್ನೋದನ್ನು ಸೆಕ್ಷನ್ 101 ಹೇಳುತ್ತೆ. 101 ಏನು ಹೇಳುತ್ತಂತಂದರೆ, ಕೆಲವು ಅಪರಾಧವನ್ನು ಹೊರತುಪಡಿಸಿ. ನೋಡಿ ಇದು ಹೇಗೆ ಬರುತ್ತೆ ಅಂತಂದರೆ, ಕೆಲವು ಕೆಳಗಿನ ಅಪವಾದಗಳನ್ನು ಹೊರತುಪಡಿಸಿ ಈ ಕೆಳಗಿನ ಪ್ರಕ್ರಿಯೆ ಕೊಲೆಯಾಗುತ್ತದೆ. ಈ ರೀತಿ ಫಸ್ಟ್ ಸೆಂಟೆನ್ಸನ್ನು ಅರ್ಥ ಮಾಡ್ಕೋಬೇಕು ನೀವು. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಯಾವ್ಯಾವುದು ಕೊಲೆ ಅನ್ನೋದನ್ನು ABCD ಕೊಟ್ಟಿದ್ದಾರೆ. ಸೊ ಇವೆಲ್ಲವೂ ಏನು ಅಂತಂದರೆ, ಇವೆಲ್ಲವೂ ಕೊಲೆಗಳು. ಆದರೆ ಇವನ್ನ ಕೊಲೆಗಳು ಅಂತ ಹೇಳ್ಬೇಕಂತಂದ್ರೆ ಈ 5 ಅಪವಾದಗಳಲ್ಲಿ ಬರಬಾರ್ದವು. 5 ಅಪವಾದಗಳಲ್ಲಿ 1, 2, 3, 4, 5 ಈ ಎಕ್ಸೆಪ್ಷನ್ನಲ್ಲಿ ಇರಬಾರ್ದು, ಅಪವಾದದಲ್ಲಿ ಇರಬಾರ್ದು. ಈ ಅಪವಾದದಲ್ಲಿ ಇದ್ರೆ ಇವುಗಳಿದ್ರೆ ಅದು ಕೊಲೆ ಅಲ್ಲ. ಈ ಅಪರಾಧದಲ್ಲಿದ್ದರೆ ಇಲ್ಲಿ ಏನು ನಾವು ABCD ಹೇಳ್ತೀವಿ, ಈ ABCDಗಳು ಇಲ್ಲಿ ಇರಲಿಲ್ಲ ಅಂದರೆ, ಇಫ್ ದೇ ಆರ್ ನಾಟ್ ಅವೈಲೇಬಲ್ ಹಿಯರ್, ಇದಕ್ಕೆ ಸಂಬಂಧಿಸಿಲ್ಲ ಅಂದರೆ, ಈ ಅಪವಾದಗಳಲ್ಲಿ ಸಂಬಂಧಿಸಿದಲ್ಲ ಅಂದರೆ ಅಂಥ ಈ 4 ಪ್ರಕ್ರಿಯೆಗಳೇನಿವು ಕೊಲೆಗಳು. ಇದನ್ನು ತಲೆಯಲ್ಲಿಟ್ಕೋಬೇಕು. ಫಸ್ಟ್ ವೆರಿ ಸಿಂಪಲ್. ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ದ ಎಕ್ಸೆಪ್ಷನ್ಸ್, except according to these exceptions, the acts done as under are murder. ಇದೊಂದು ಬೇಸಿಕ್ ಫ್ರೇಮ್ವರ್ಕ್ ಅನ್ನು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಹಾಗಿದ್ರೆ
ಈ ಅಪವಾದದಲ್ಲಿ ಇದ್ದದ್ದು ಏನಾಗ್ತವೆ? ಅವು ಮರ್ಡರ್ ಆಗೋದಿಲ್ಲ, ಕಲ್ಪೆಬಲ್ ಹೋಮಿಸೈಡ್ ಆಗ್ತವೆ. ದೇ ವಿಲ್ ನಾಟ್ ಬಿಕಮ್ ಮರ್ಡರ್, ಬಟ್ ದೇ ವಿಲ್ ಬಿಕಮ್ ಕಲ್ಪೆಬಲ್ ಹೋಮಿಸೈಡ್. ಅಂದರೆ ಅವು ಕೊಲೆ ಆಗೋದಿಲ್ಲ, ಅವು ಏನಾಗ್ತವೆ? ನರಹತ್ಯೆ ಆಗ್ತವೆ ಅಂತಿದ್ರ ಅರ್ಥ. ಇಷ್ಟನ್ನು ಇಟ್ಕೊಂಡು ನಾನು ಬೇರೆ ಆ್ಯಕ್ಟ್ನ ನಿಮಗೆ ಓದಕ್ಕೆ ಪ್ರಾರಂಭ ಮಾಡಿದರೆ ನಿಮಗೆ ಕ್ಲಿಯರಾಗಿ ಅದು ಅರ್ಥ ಆಗುತ್ತೆ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಈ ಬೇರೆ ಆ್ಯಕ್ಟ್ನ ನೋಡೋಣ. ಮೇನ್ ಪ್ರೊವಿಷನ್ಸ್ ಆಫ್ ದ ಸೆಕ್ಷನ್ 101. ಓಕೆ, ಮತ್ತೆ ಎನದರ್ ಸೆಕ್ಷನ್. I am discussing this section first. I am discussing some 2 case laws. Then I will go to punishment. Finally, I will discuss punishment. Punishment is prescribed in 103. So, 101 is related to 103. Whereas 100 is related to 105. ಇದು ನೆನ್ಪಿಟ್ಟು, ಇದು ಆಲ್ರೆಡಿ ಮಾಡಿದ್ದೀನಿ. ದಿಸ್ ಈಸ್ ಡನ್, ದಿಸ್ ಐ ಆಮ್ ಡೂಯಿಂಗ್. ನಾವು ಲೆಟ್ ಅಸ್ ಗೋ ಟು ದ ಸೆಕ್ಷನ್. ಆ ಒಂದು ಸೆಕ್ಷನ್ಗೆ ಹೋಗೋಣ. ಏನು ಹೇಳ್ತದೆ ಸೆಕ್ಷನ್ ನೋಡಿ. ಮೇನ್ ಪ್ರೊವಿಷನ್, ಎಕ್ಸೆಪ್ಟ್ ಇನ್ ಕೇಸಸ್ ಹಿಯರ್ ಇನ್ ಆಫ್ಟರ್ ಎಕ್ಸೆಪ್ಟೆಡ್. ಈ ಎಕ್ಸೆಪ್ಟೆಡ್ ಅನ್ನೋ ಶಬ್ದದಲ್ಲಿ ಎಕ್ಸೆಪ್ಷನ್ಸ್ ಬರ್ತವೆ. ಎಕ್ಸೆಪ್ಷನ್ಸ್ ಎಷ್ಟಿದ್ದಾವೆ? 1, 2, 3, 4, 5. ಈ ಎಕ್ಸೆಪ್ಷನ್ಗಳನ್ನು ಹೊರತುಪಡಿಸಿ ಕಲ್ಪೆಬಲ್ ಹೋಮಿಸೈಡ್ ಈಸ್ ಮರ್ಡರ್. ನೋಡಿ, ಯಾವುದೇ ಕಲ್ಪೆಬಲ್ ಹೋಮಿಸೈಡ್ ಇದೆಯಲ್ಲ ಅದು ಮರ್ಡರ್ ಆಗಿ ಪ್ರಮೋಟ್ ಆಗುತ್ತೆ. ಯಾವಾಗ ಪ್ರಮೋಟ್ ಆಗುತ್ತೆ? ಯಾವಾಗ ಅದು ಈ ಅಪವಾದಗಳ ಅಡಿಯಲ್ಲಿ ಬರುವುದಿಲ್ಲವೋ ಆವಾಗ. ಇಲ್ಲಿ ಮುಂದೆ ನೀಡಿರುವ ಅಪವಾದಗಳನ್ನು ಹೊರತುಪಡಿಸಿ ಅಪರಾಧಕರವಾದ ಹತ್ಯೆ ಅಥವಾ ನರಹತ್ಯೆ, ಅಥವಾ ಇದಕ್ಕೇನು ಹೇಳ್ಬೋದು ನಾವು? ನರಹತ್ಯೆ. ಈ ನರಹತ್ಯೆ ಅಪರಾಧ ಯಾವಾಗ ಆಗುತ್ತೆ ಅನ್ನುವಂತಹ 4 ಸಂದರ್ಭಗಳನ್ನು ಕೊಟ್ಟಿದ್ದೀವಿ ನಾವು. ಏನು? ಕೇಸಸ್ ಡಿಫೈನಿಂಗ್ ಮರ್ಡರ್, ಕ್ಲಾಸಸ್ ಡಿಫೈನಿಂಗ್ ಮರ್ಡರ್. ಯಾವುದು ಮರ್ಡರ್ ಆಗುತ್ತೆ ಅಂಥೇಳಿ ನೋಡೋದಾದ್ರೆ A, B, C, D. That's it. A, B, C, D. 4 ಸಂದರ್ಭಗಳನ್ನು ನಾವು ಮರ್ಡರ್ ಅಂತ ಡಿಫೈನ್ ಮಾಡ್ತೀವಿ. ವಿ ಆರ್ ಡಿಫೈನಿಂಗ್ 4 instances as murder. 4 instances as murder. Number 1, A. This is, I can write it as section 100A. 100A is this. ಇದು ಮರ್ಡರ್. 100 ಅಲ್ಲಿ ನಾವು ಏನಲ್ಲಿ ಏನು ಬರ್ದಿದ್ದೀವಿ? ಇದು ಮರ್ಡರ್. If the act by which the death is caused is done with the intention of causing death. ನೋಡಿ, ನೀವು ಒಂದು ಪ್ರಕ್ರಿಯೆಯನ್ನು ಮಾಡಿರ್ತೀರಲ್ವಾ, ಆ ಪ್ರಕ್ರಿಯೆಯನ್ನು ನೀವು ಏನಕ್ಕೆ ಮಾಡಿರ್ತೀರಿ? ನಿಮ್ಮ ಉದ್ದೇಶ ಅವನನ್ನು ಸಾಯಿಸುವುದಕ್ಕೆ ಆಗಿದ್ದರೆ ಅದು ಕೊಲೆ. ಅವನನ್ನು ಸಾಯಿಸುವುದಕ್ಕೆ ಆಗಿದ್ದರೆ ಅದು ಕೊಲೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇಫ್ ದ ಆಕ್ಟ್ ಡನ್ ಈಸ್, ಅಗೇನ್ ಆಕ್ಟ್ ಡನ್ ಈಸ್ with the intention of causing bodily injury. As the offender knows, here the word knows is there. As the offender knows. So here he talks about knowledge. ಏನು? ಬಾಡಿಲಿ ಇಂಜುರಿ ಮಾಡಿದರೆ ಏನಾಗುತ್ತೆ ಅನ್ನೋದು ಇಂಜುರಿ ಮಾಡುವವನಿಗೆ ಗೊತ್ತಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗೆ ಗಾಯವನ್ನುಂಟು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದರೆ ಆ ಮಾಡುವಂತಹ ವ್ಯಕ್ತಿ ಇರ್ತಾನಲ್ಲ, ಅವನಿಗೆ ಗೊತ್ತಿರ್ತದೆ. ನೋಸ್, ಅಂಡರ್ಲೈನ್ ದ ವರ್ಡ್ ನೋಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನು?
ಟು ಬಿ ಲೈಕ್ಲಿ ಟು ಕಾಸ್ ಡೆತ್ ಆಫ್ ದ ಪರ್ಸನ್ ಹಾರ್ಮ್ಡ್. ಯಾರಿಗೆ ತೊಂದರೆಯನ್ನು ಕೊಟ್ಟಿರ್ತೀರೋ ಆ ವ್ಯಕ್ತಿಯ ಮರಣ ಆಗುತ್ತೆ ಅನ್ನುವ ಮಾಹಿತಿ ನಿಮಗಿರ್ತದೆ. ಆ ಮಾಹಿತಿ ಇದ್ದಾಗಲೂ ಕೂಡ ನೀವೇನು ಮಾಡ್ತೀರಿ, ಅವನಿಗೆ ಬಾಡಿಲಿ ಇಂಜುರಿ ಮಾಡ್ತೀರಿ. ಆವಾಗ ಅದು ಏನಾಗುತ್ತೆ, ಕೊಲೆ ಆಗುತ್ತೆ. ದಟ್ ಈಸ್ ಪಾಯಿಂಟ್ ನಂಬರ್ 2. ದೆನ್ ದ ಥರ್ಡ್ ಸಿಚುವೇಶನ್. The third situation is again, if the act, ನಿಮ್ಮ ಪ್ರಕ್ರಿಯೆ, is done with the intention, ನೀವು ಮಾಡುವಂತಹ ಒಂದು ಪ್ರಕ್ರಿಯೆ ಒಂದು ಉದ್ದೇಶದಿಂದ ಮಾಡಿರ್ತೀರಿ. ಏನು ಉದ್ದೇಶದಿಂದ ಮಾಡಿರ್ತೀರಿ ಅಂತಂದ್ರೆ, ನೀವು ಅವನಿಗೆ ದೈಹಿಕವಾಗಿ ಗಾಯವನ್ನು ಮಾಡ್ತೀರಿ. ಆಮೇಲೆ ದೈಹಿಕವಾಗಿ ಮಾಡುವಂತಹ ಗಾಯವನ್ನು ಹೇಗೆ ಮಾಡ್ತೀರಿ ನೀವು ಅಂತಂದ್ರೆ, ಸಂಪೂರ್ಣವಾಗಿ ಕೊಲೆ ಆಗುವ ರೀತಿಯಲ್ಲಿ ಮಾಡ್ತೀರಿ ನೋಡಿ. ಆ್ಯಂಡ್ ದ ಇಂಜುರಿ ಇಂಟೆಂಡೆಡ್ ಈಸ್ ಸಫಿಷಿಯಂಟ್ ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ನೇಚರ್ ಟು ಕಾಸ್ ಡೆತ್. ಸಾಮಾನ್ಯವಾದ ಸಂದರ್ಭದಲ್ಲಿ ನೀವು ಮಾಡುವಂತಹ ಗಾಯ ಹೇಗಿರುತ್ತೆ ಅಂತಂದರೆ, ಅದರಿಂದ ಕೊಲೆ ನಿಶ್ಚಿತವಾಗಿ ಆಗುತ್ತೆ. ಸಂಪೂರ್ಣವಾಗಿ ಕೊಲೆ ಆಗಲಿಕ್ಕೆ ಎಷ್ಟು ಗಾಯ ಮಾಡಬೇಕೋ ಅಷ್ಟೆಲ್ಲ ಗಾಯವನ್ನು ನೀವಿಲ್ಲಿ ಮಾಡ್ತೀರಿ. ಎನದರ್ ವೆರಿ ಇಂಪಾರ್ಟೆಂಟ್ ಕೀವರ್ಡ್ ಈಸ್ ಸಫಿಷಿಯಂಟ್. ನೀವು ಮಾಡುವಂತಹ ಗಾಯ ಬೀನಲ್ಲಿ ನೋಡಿ, ಇಲ್ಲಿ ನಿಮಗೆ ಗೊತ್ತಿದೆ ನೀವು ಮಾಡುವಂಥ ಇಂಜರಿಯಿಂದ ತಾವು ಪರಿಣಮಿಸಬಹುದು ಎನ್ನುವ ಮಾಹಿತಿ ನಿಮಗಿದೆ. ಇಲ್ಲಿ ಮಾಹಿತಿ ಪ್ರಶ್ನೆ ಬರಲ್ಲ. ನೀವು ಹೊಡೆಯುವಂತಹ ಒಂದು ಏನು ಪ್ರಕ್ರಿಯೆ ಇದೆಯಲ್ಲ, ಬಾಡಿಗೆ ಇಂಜುರಿ ಮಾಡುವಂತಹ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಸಾಕಷ್ಟು ಗರಿಷ್ಠ ಪ್ರಮಾಣದಲ್ಲಿ ಮಾಡ್ತೀರಿ ನೀವು. ಹೆಂಗೆ ಅಂತಂದರೆ, ನೀವು ಮಾಡುವ ಗಾಯ ಕೊಲೆ ಗ್ಯಾರಂಟಿ ಅಂತ. ಅದರ ಅರ್ಥ ಇದು, ಕೊಲೆ ಗ್ಯಾರಂಟಿ ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ. ಸೊ ಸಫಿಷಿಯಂಟ್ ವರ್ಡ್ ಈಸ್ ಕೀವರ್ಡ್ ಹಿಯರ್, ನೋಸ್ ಈಸ್ ಕೀವರ್ಡ್ ಹಿಯರ್, ಆ್ಯಂಡ್ ದೆನ್ ದ ಲಾಸ್ಟ್ ಡೆಫಿನೇಷನ್. ಕೊಲೆಗೆ 3ನೇ ಡೆಫಿನೇಷನ್ ಹೇಳಿದ್ದೀನಿ. ನಾವು ವೆಲ್ಕಮ್ ಟು ದ 4th ಡೆಫಿನೇಷನ್. ನೋಡಿ, ಇಫ್ ದ ಪರ್ಸನ್ ಕಮಿಟಿಂಗ್ ದ ಆ್ಯಕ್ಟ್, ನೋಡಿ ಯಾವ ವ್ಯಕ್ತಿ ಪ್ರಕ್ರಿಯೆಯನ್ನು ಮಾಡ್ತಾನೋ ಅವನಿಗೆ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿ ಇದೆ. ಹಿ ನೋಸ್ ದ್ಯಾಟ್ ಇಟ್ ಈಸ್ ಸೋ ಇಮಿನೆಂಟ್ ಡೇಂಜರ್, ಅದರ ಒಂದು ಅಪಾಯ ಯಾವ ಮಟ್ಟದಲ್ಲಿದೆ ಅನ್ನುವ ಜ್ಞಾನ ಅವನಿಗಿದೆ. ಅಪಾಯ ಯಾವ ಮಟ್ಟದಲ್ಲಿದೆ ಅನ್ನುವ ಜ್ಞಾನ ಅವನಿಗಿದೆ. ದ್ಯಾಟ್ ಇಟ್ ಮಸ್ಟ್ ಇನ್ ಆಲ್ ಪ್ರಾಬಬಿಲಿಟಿ, ಎಲ್ಲ ಸಾಧ್ಯತೆಗಳಲ್ಲೂ. ಎಂಥ ನಾಲೆಜ್ ಅವನಿಗೆ? ಆ ಒಂದು ಸಂದರ್ಭಗಳು ಮಾಡುವಂತಹ ಕ್ರಿಯೆಯಿಂದ ಆಗುವಂತಹ ಏನು ಸಂದರ್ಭಗಳು ಇರ್ದಾವಲ್ಲ, ಏನು ಹೇಳ್ತೀವಿ ನಾವು, ಇನ್ಸಿಡೆಂಟ್ಗಳು, ಅವುಗಳು ಏನು ಒಂದು ಸಾಧ್ಯತೆಯನ್ನು ತೋರಿಸ್ತವೆ ಅಂತಂದ್ರೆ, ಆಲ್ ಪ್ರಾಬಬಿಲಿಟಿ ಸಾಧ್ಯವನ್ನು ತೋರಿಸ್ತವೆ ಅಂತಂದ್ರೆ, ಅದರಿಂದ ಸಾವು ಆಗೇ ಆಗುತ್ತೆ ಅಂತಕ್ಕಂಥದ್ದು. ಅಥವಾ ದಿಸ್ ಈಸ್ ಒನ್ ಪಾರ್ಟ್, ಇದರಲ್ಲಿ 2 ಪಾರ್ಟ್ ಇದೆ. ಅಗೇನ್ ಆರ್ ಸಚ್ ಬಾಡಿಲಿ ಇಂಜುರಿ ಲೈಕ್ಲಿ ಟು ಕಾಸ್ ಡೆತ್, ಅಂತಹ ಒಂದು ದೈಹಿಕ ಗಾಯವು ಏನು ಮಾಡುವಂಥದ್ದು, ಸಾವನ್ನು ಮಾಡುವಂತಹ ಸಾಧ್ಯತೆ ಇದ್ರೆ, ಆ್ಯಂಡ್ ಕಮಿಟ್ಸ್ ದ ಆಕ್ಟ್ ವಿದೌಟ್ ಎನಿ ಎಕ್ಸ್ಕ್ಯೂಸ್ ಆಫ್ ಇನ್ಕರಿಂಗ್ ಸಚ್ ರಿಸ್ಕ್. ವಿದೌಟ್ ಎನಿ ಎಕ್ಸ್ಕ್ಯೂಸ್ ಆಫ್ ಇನ್ಕರಿಂಗ್ ರಿಸ್ಕ್ ಅಂದ್ರೆ ಏನು ಅಂತಂದ್ರೆ, ನಾನು ಸೆಲ್ಫ್ ಡಿಫೆನ್ಸಲ್ಲಿ ಕೊಲೆ ಮಾಡ್ತೀನಿ, ನನಗೆ ಅವನು ಬಂದೂಕ್ ಹಿಡ್ಕೊಂಡು ಲಾಂಗ್ ಹಿಡ್ಕೊಂಡು ನನ್ನ ಹತ್ರ ಬಂದಿರ್ತಾನೆ, ನನಗಿನ್ನೇನು ಲಾಂಗ್ ನನ್ನ ಕುತ್ತಿಗೆ ಹಾಕ್ತಾನೆ, ಆವಾಗ ನಾನು ನನ್ನ ರಿವಾಲ್ವರ್ನಿಂದ ಅವನು ಹೊಡಿತೀನಿ. ಅದು ಎಕ್ಸ್ಕ್ಯೂಸ್. ಆ ಎಕ್ಸ್ಕ್ಯೂಸ್ ಇಲ್ಲ ಅಂದರೆ, ಸೆಲ್ಫ್ ಪ್ರೊಟೆಕ್ಷನ್ ಎಕ್ಸ್ಕ್ಯೂಸ್ ಇಲ್ಲ ಅಂದರೆ, ಸೆಲ್ಫ್ ಪ್ರೊಟೆಕ್ಷನ್ನ ಸಂದರ್ಭ ಇಲ್ಲದಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಈ ಬಾಡಿಲಿ ಇಂಜುರಿ ಇದೆಯಲ್ಲ, ಅದು ಕೂಡ ಮರ್ಡರ್. ಯಾವ ಬಾಡಿಲಿ ಇಂಜುರಿ? ಲೈಕ್ಲಿ ಟು ಕಾಸ್ ಡೆತ್ ಆ್ಯಂಡ್ ಕಮಿಟ್ಸ್ ದ ಆಕ್ಟ್ ವಿದೌಟ್ ಎನಿ ಎಕ್ಸ್ಕ್ಯೂಸ್ ಫಾರ್ ಇನ್ಕರಿಂಗ್ ಸಚ್ ರಿಸ್ಕ್. ನೋಡಿ, ನನಗೇನೋ ಏನಾರು ಎಕ್ಸ್ಕ್ಯೂಸ್ ಇತ್ತಂದ್ರೆ ಓಕೆ, ನೀವು ಮಾಡಿದ್ದು ಓಕೆ. ನಾವು ಜನರಲ್ ಎಕ್ಸೆಪ್ಷನ್ನಲ್ಲಿ ನೋಡಿದ್ದೀವಿ ಅದನ್ನು. ಸೆಲ್ಫ್ ಪ್ರೊಟೆಕ್ಷನ್
ದ್ಯಾಟ್ ವಿ ಹ್ಯಾವ್ ಸೀನ್ ಇನ್ ದ ಜನರಲ್ ಎಕ್ಸೆಪ್ಷನ್. ಈ 4 ಡೆಫಿನೇಷನ್ನ ಒಳಗೆ ಬರಬೇಕು. ಆದರೆ ಈ 4 ಡೆಫಿನೇಷನ್ನ ಒಳಗೆ ಬರಬೇಕಾದ್ರೆ ಆ ಒಂದು ಎಕ್ಸೆಪ್ಷನ್ ಇದೆಯಲ್ಲ, ಆ ಕ್ಲಾಸಲ್ಲಿ ಅವು ಇರಬಾರ್ದು. ಈ 4 ಕ್ಲಾಸಲ್ಲಿ ಬರಬೇಕು, ಎಕ್ಸೆಪ್ಷನ್ 5 ಕ್ಲಾಸಲ್ಲಿ ಇರಬಾರ್ದು ಅಂತಕ್ಕಂಥದ್ದು. ಓಕೆ, ನೌ ಆನ್ ದಿಸ್ ಹಿ ಹ್ಯಾಸ್ ಗಿವನ್ ಸರ್ಟನ್ ಇಲಸ್ಟ್ರೇಷನ್ಸ್. ನಾ ಇಲಸ್ಟ್ರೇಷನ್ಸ್ನ ಇಲ್ಲಿ ಯಾಕೆ ಚರ್ಚೆ ಮಾಡ್ತೀನಿ ಅಂತಂದರೆ, ಇವುಗಳನ್ನು ನಿಮಗೆ ಸಮಸ್ಯೆಗಳಾಗಿ ಕೊಡ್ಬೋದು. ದ ಸೇಮ್ ಸಿಚುವೇಶನ್ ಮೇ ಬಿ ಗಿವನ್ ಟು ಯು ಎಸ್ ಎ ಪ್ರಾಬ್ಲಮ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಇದನ್ನೇ ಕೊಡ್ತಾರೆ, ಕಾಪಿ ಮಾಡೇ ಕೊಡ್ತಾರೆ. ಆದ್ದರಿಂದ ಎಲ್ಲ ಇಲಸ್ಟ್ರೇಷನ್ಗಳ ವಿವರಣೆಯನ್ನು ನಾನು ನಿಮಗೆ ಕೊಡ್ತೀನಿ. ಎಲ್ಲ ಇಲಸ್ಟ್ರೇಷನ್ಗಳ ವಿವರಣೆಗಳನ್ನು ನಾನು ನಿಮಗೆ ಕೊಡ್ತೀನಿ. ನಂಬರ್ 1, ಎ ಶೂಟ್ಸ್ ಜಡ್. ಎ ಶೂಟ್ಸ್ ಜಡ್. ನೋಡಿ, ಇಲ್ಲಿ ನೀವು ಶೂಟಿಂಗ್ ಮಾಡ್ತೀರಿ. ಏನು ಮಾಡ್ತೀರಿ ನೀವು? ಯು ವಿಲ್ ಶೂಟ್ ಹಿಮ್. ಶೂಟ್ ಹಿಮ್ ಅಂತಂದ್ರೆ ಖಂಡಿತವಾಗಿಯೂ ನೀವು ಏನಕ್ಕೆ ಮಾಡ್ತೀರಿ ಇದನ್ನು? ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಪಿಸ್ತೂಲ್ನಿಂದ ಹೊಡಿಬೇಕಾದ್ರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಎ ರಿವಾಲ್ವರ್? ವಾಟ್ ಈಸ್ ದ ಪರ್ಪಸ್ ಆಫ್ ಎ AK-47? ಇಟ್ ಈಸ್ ನಥಿಂಗ್ ಬಟ್ ಟು ಕಿಲ್ ದ ಅಪೋನೆಂಟ್, ಟು ಕಿಲ್ ದ ವೆರಿ ವೆರಿ ಕ್ಲಿಯರ್, ವೆರಿ ವೆರಿ ಕ್ಲಿಯರ್. ಜಡ್ ಡೈಸ್ ಸ್ಮಾರ್ಟ್. ನೋಡಿ, ಇಲ್ಲಿ ಬೇರೆ ಏನು ಲೈಕ್ಲಿ ಅದು ಇದು ಏನು ಇಲ್ಲ. ಯು ಆರ್ ಶೂಟಿಂಗ್ ಹಿಮ್, ಹಿ ಡೈಸ್. ಇಟ್ ಈಸ್ murder. So there is example or illustration B also. A knows Z is suffering from a disease. A ಗೆ ಗೊತ್ತಿದೆ, ಮಾಹಿತಿ ಇದೆ. Second one, here it is what is mentioned is ಉದ್ದೇಶ. ಒಂದು ಸಲ ನೀವು ಕಲ್ಪೇಬಲ್ ಹೋಮಿಸೈಡ್ ಮರ್ತು ಬಿಡಿ, ಅದನ್ನ ಇಟ್ಕೊಂಡು ಇಲ್ಲಿ ಹಂಗೆ ಅಂತ ಹೇಳಿ ಅಂದ್ಕೊಂಡು ಕೂತ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಕಮ್ ಔಟ್ ಆಫ್ ಇಟ್. ಇದನ್ನ ಬೇರೆನೇ ಲೆವೆಲಲ್ಲಿ ಚರ್ಚೆ ಮಾಡ್ಬೇಕು ನೀವು. ಇದು ಹೆಂಗೆ ಅಂತಂದರೆ, ಕಲ್ಪೇಬಲ್ ಹೋಮಿಸೈಡ್ 2nd ಕ್ಲಾಸು, ಮರ್ಡರ್ ಈಸ್ 1st ಕ್ಲಾಸ್. ಹಾಗೆ ಇಂಟೆನ್ಷನ್ ವಿಷಯದಲ್ಲಿ, ಮಾಹಿತಿ ವಿಷಯದಲ್ಲಿ. ಅದಕ್ಕೆ ಮರ್ಡರ್ ಈಸ್ ಅಗ್ರಿವೇಟೆಡ್ ಕಲ್ಪೇಬಲ್ ಹೋಮಿಸೈಡ್ ಅಂತಾರೆ. ಮರ್ಡರ್ ಈಸ್ ಅಗ್ರಿವೇಟೆಡ್ ಕಲ್ಪೇಬಲ್ ಹೋಮಿಸೈಡ್. ಬರ್ತೀನಿ, ನಾನು ಅದಕ್ಕೆ ಬರ್ತೀನಿ. ಎ ನೋಸ್ ಜಡ್ ಈಸ್ ಸಫರಿಂಗ್ ಫ್ರಮ್ ಎ ಡಿಸೀಸ್ ವೇರ್ ಎ ಬ್ಲೋ ಮೇ ಕಾಸ್ ಡೆತ್ and strikes him intending bodily injury. ನೋಡಿ, ಅವನು ಮೊದಲೇ ರೋಗದಿಂದ ಬಳಲ್ತಿರ್ತಾನೆ. ಒಂದು ಸಣ್ಣ ಹೊಡೆತ ಹೊಡೆದ್ರೂ ಅವನು ಸಾಯುವಂಥ ಸ್ಥಿತಿಯಲ್ಲಿ ಇರ್ತಾನೆ. ಆವಾಗ ನೀವು ಸಣ್ಣ ಹೊಡೆತ ಹೊಡೆದ್ರೂ ಕೂಡ ಅದು ಮರ್ಡರೇ, ಅದು ಮರ್ಡರೇ. ಕಾಸಸ್ ಡೆತ್ ಅಂಡ್ ಸ್ಟ್ರೈಕ್ಸ್ ಹಿಮ್ ಇಂಟೆಂಡಿಂಗ್ ಬಾಡಿಲಿ ಇಂಜುರಿ. ಜಡ್ ಡೈಸ್, ಜಡ್ ಡೈಸ್. ಸೊ ಎ ಈಸ್ ಗಿಲ್ಟಿ ಆಫ್ ಮರ್ಡರ್. ಅಂದರೆ ಒಬ್ಬ ವ್ಯಕ್ತಿ ಅವನಿಗೆ ಹುಷಾರಿರುವುದಿಲ್ಲ, ಆಲ್ರೆಡಿ ಸಾಯುವ ಸ್ಥಿತಿಯಲ್ಲಿರ್ತಾನೆ, ಹೊಡೆದ್ರೆ ಸಾಯ್ತಾನೆ ಅಂತ ನಿಮ್ಗೆ ಮಾಹಿತಿ ಇದೆ. ಏನಿದೆ? ಮಾಹಿತಿ ಅಥವಾ ಜ್ಞಾನ ಇದೆ, ಅವನು ಹೊಡೆದ್ರೆ ಸಾಯ್ತಾನೆ ಅಂತೇಳಿ. ಅವಾಗ ಹೊಡಿತೀರಲ್ವಾ? ಅಕಸ್ಮಾತು ಅವಾಗ ಡಿಸೀಸ್ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ನೀವು ಒಂದು ಬ್ಲೋ ಹೊಡಿತೀರಿ ಅಂತ ಇಟ್ಕೊಳ್ಳಿ, ಆವಾಗ ಅದು ಮರ್ಡರ್ ಆಗೋದಿಲ್ಲ, ಕಲ್ಪೇಬಲ್ ಹೋಮಿಸೈಡ್ ಆಗುತ್ತೆ. ಯಾಕೆ ಅಂತಂದರೆ ಅವ ಸಾಯ್ತಾನನ್ನೋ ಮಾಹಿತಿ ನಿಮ್ಗೆ ಇರೋದಿಲ್ಲ. ಆರ್ಡಿನರಿ ಹೊಡೆತ ಹೊಡಿತೀರಿ, ಇಟ್ ಮೇ ಬಿ ಬಾಡಿಲಿ ಇಂಜುರಿ ಆರ್ ಗ್ರೀವಿಯಸ್ ಹರ್ಟ್, ಅಷ್ಟಾಗ್ಬೋದು. ಆದರೆ ಸಾಯೋ ಸ್ಥಿತಿ ಇರೋದಿಲ್ಲ ಆರ್ಡಿನರಿ ಪರ್ಸನ್ ಆದರೆ. ಇಲ್ಲೇನಾಗಿದೆ, ಆ ವ್ಯಕ್ತಿ ಸಾಯೋ ಸ್ಥಿತಿಯಲ್ಲಿದ್ದಾನೆ, ಆ ರೀತಿ ಅನಾರೋಗ್ಯವನ್ನು ಹೊಂದಿದ್ದಾನೆ. ಅಂಥವನಿಗೆ ಹೊಡೆದ್ರೆ ಇವ ಸತ್ತ ಹೋಗ್ತಾನೆ ಅಂತ ಗೊತ್ತಿರುತ್ತೆ. ಆದರೂ ನೀವು ಅವನಿಗೆ ಏನು ಮಾಡ್ತೀರಿ? ಹೊಡಿತೀರಿ. ಅಂದರೆ ಅವನು ಸಾಯಿಸೋಕ್ಕೆ ಹೊಡಿತೀರಿ, ಆದ್ದರಿಂದ ನೀವು ಮಾಡಿದ ಕೊಲೆ ಅಂಥೇಳಿ. ನೆಕ್ಸ್ಟ್, ಬಟ್ ಇಫ್, ಅದನ್ನೇ ನಾನು ಹೇಳಿದ್ದನ್ನು ಇಲ್ಲಿ ಬಂದಿದೆ. ಬಟ್ ಇಫ್ ಎ ನಾಟ್ ನೋಯಿಂಗ್, ಹೇಗೆ ಗೊತ್ತಿಲ್ಲ ಏನು, ದಟ್ ಜಡ್ ಈಸ್ ಸಫರಿಂಗ್, ಅವನು ಹುಷಾರಿಲ್ಲ, ಅವನು ರೋಗಿಯಾಗಿದ್ದಾನೆ ಅನ್ನೋ ಮಾಹಿತಿ ಅವನಿಗಿಲ್ಲ. ಗಿವ್ಸ್ ಹಿಮ್ ಸಚ್ ಬ್ಲೋ, ಗೊತ್ತಿರಲಾರ್ದಾಗ ಏನು ಮಾಡ್ತಾನೆ ಅವನು? ಆ ಒಂದು ಹೊಡೆತ ಕೊಡ್ತಾನೆ. ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ನೇಚರ್ ದ ಕಾಸ್ ಡೆತ್ ಟು ದ ಪರ್ಸನ್ ಇನ್ ಸೌಂಡ್ ಸ್ಟೇಟ್ ಆಫ್ ಹೆಲ್ತ್, and if there was no intention to cause death, it is not amounting to murder, but it is amounting to culpable homicide. Nodi. But if a not knowing that Jed was suffering from any disease gives him such blow as would not. ನೋಡಿ, ಅವನಿಗೆ ಒಂದು ಹೊಡೆತ ಕೊಡ್ತಾನೆ,
ಆ ಹೊಡೆತ ಎಂಥದ್ದು ಅಂತಂದ್ರೆ ಅವನಿಗೆ ಅಕಸ್ಮಾತ್ ಆರೋಗ್ಯವಾಗಿದ್ದಂದ್ರೆ ಅವನೇನು ಸಾಯೋದಿಲ್ಲ ಅಂತ ಹೊಡೆತ. ಆರೋಗ್ಯವಾಗಿದ್ದಂದ್ರೆ ಅವನು ಸಾಯೋದಿಲ್ಲ ಅಂತ ಹೊಡೆತವನ್ನು ಕೊಡ್ತಾನೆ. ಆದರೆ ಅವನು ಸತ್ತು ಹೋಗ್ತಾನೆ. ಆವಾಗ ಅದು ಮರ್ಡರ್ ಆಗೋದಿಲ್ಲ, ಕಲ್ಪೆಬಲ್ ಹೋಮಿಸೈಡ್ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ಅವನು ಸಾಯಿಸುವಂತಹ ಬ್ಲೋ ಕೊಟ್ಟಿರಲ್ಲ, ಇಲ್ಲೇನು ಅವನು ಸಾಯಿಸಲೇಬೇಕು ಅಂತ ಬ್ಲೋ ಕೊಡ್ತಾನೆ. ಯಾಕೆಂದ್ರೆ ಅವನಿಗೆ ಹುಷಾರಿಲ್ಲ ಅನ್ನೋದು ಇವನಿಗೆ ಗೊತ್ತಿದೆ, ಒಂದು ಹೊಡೆದ್ರೆ ಸಾಯ್ತಾನೆ ಇವನು, ಇಲ್ಲಿ ಗೊತ್ತಿರಲ್ಲ ಅವನಿಗೆ, ಆದರೂ ಒಂದು ಬ್ಲೋ ಕೊಡ್ತಾನೆ. ಒಂದು ಬ್ಲೋ ಕೊಡೋದ್ರಿಂದ ಇಲ್ಲಿ ಅದನ್ನು ನಾವು ಮರ್ಡರ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವನಿಗೆ ಹುಷಾರಿಲ್ಲ, ಅವನು ಹೊಡೆದ್ರೆ ಸಾಯ್ತಾನ ಅನ್ನುವಂತಹ ಮಾಹಿತಿ ಇಲ್ಲಿರೋದಿಲ್ಲ. ಜ್ಞಾನವಿಲ್ಲ, ಇಲ್ಲಿ ಜ್ಞಾನವಿದೆ, ಅದಕ್ಕೆ ಮರ್ಡರ್. ಇಲ್ಲಿ ಜ್ಞಾನವಿಲ್ಲ, ಕಲ್ಪೆಬಲ್ ಹೋಮಿಸೈಡ್. ಎಸ್. ಸಿ, ಎ ಇಂಟೆನ್ಷನಲಿ ಗಿವ್ಸ್ ಜಡ್ ಎ ಸ್ವಾರ್ಡ್. ಜಡ್ಗೆ ಒಂದು ಕತ್ತಿ ಕೊಡ್ತಾನೆ. ಸ್ವಾರ್ಡ್ ಕಟ್ ಏನ್ ಮಾಡ್ತಾನೆ, ಜಡ್ಗೆ ಕತ್ತಿಯಿಂದ ಒಂದು ಸರಿ ಬಿಡ್ತಾನೆ. ಹೆಂಗ್ ಬಿಡ್ತಾನೆ? ಸಫಿಷಿಯಂಟ್ ಟು ಕಾಸ್ ಡೆತ್ ಓವರ್ ಮರ್ಡರ್. ಸಫಿಷಿಯಂಟ್ ಟು ಕಾಸ್ ಡೆತ್. ಸಫಿಷಿಯಂಟ್ ವರ್ಡ್ ಈಸ್ ಹಿಯರ್. ನಾವು ಸಫಿಷಿಯಂಟ್ ಅಂಡರ್ಲೈನ್ ಮಾಡಿ ಅಂತ ಹೇಳಿದ್ದೆ ನಿಮಗೆ. ಸಫಿಷಿಯಂಟ್ ಟು ಕಾಸ್ ಡೆತ್ ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ನೇಚರ್. ಸಾಮಾನ್ಯ ವಿಷಯದಲ್ಲಿ ಒಂದು ಕತ್ತಿಯಿಂದ ನೀವು ಅಬ್ಡಾಮಿನಲ್ಗೆ ಅಥವಾ ಕುತ್ತಿಗೆಗೆ ಹಿಂಗೆ ಹೊಡೆದ್ರೆ ಏನಾಗುತ್ತೆ? ಜಡ್ ಡೈಸ್. ಎ ಈಸ್ ಗಿಲ್ಟಿ ಆಫ್ ಮರ್ಡರ್. ಯಾಕೆಂದರೆ ಅವನಿಗೆ ಸಫಿಷಿಯಂಟ್ ಫೋರ್ಸಲ್ಲಿ ಅವನ ಇಂಟೆನ್ಷನ್ ಹೆಂಗಿರುತ್ತೆ ಅಂತಂದ್ರೆ ಸರಿಯಾದ ಫೋರ್ಸ್ ಉಪಯೋಗ ಮಾಡಿ ಕತ್ತಿಯಿಂದ ಅವನು ಹೊಡಿತಾನೆ. ಏನಕ್ಕೆ ಸಫಿಷಿಯಂಟ್? ಅದು ಸಾವನ್ನು ಮಾಡಲಿಕ್ಕೆ ಸಫಿಷಿಯಂಟ್. ಓಕೆ. ಆ್ಯಂಡ್ ದ ಲಾಸ್ಟ್, I think D, fourth, this one. A fires a loaded cannon into the crowd. ನೋಡಿ, A fires. A ಏನು ಮಾಡ್ತಾನೆ? ಗುಂಡು ಹೊಡಿತಾನೆ. ಹೆಂಗೆ ಹೊಡಿತಾನೆ? ಕೆನಾನ್, ಚೊಕ AK-47 ಹೊಡಿತಾನೆ. ಎಲ್ಲಿ ಹೊಡಿತಾನೆ? ಜನರ ಗುಂಪಿಗೆ ಹೊಡಿತಾನೆ. 2611 ಜನರ ಗುಂಪಿಗೆ ಹೊಡಿತಾನೆ. Cannon into a crowd without excuse. This word is again important. ಜನರಲ್ ಎಕ್ಸೆಪ್ಷನ್ ಅಲ್ಲಿ ಬರುತ್ತದೆ. ಜನರೇ ನಿಮಗೆ ಹೊಡೆಯಕ್ಕೆ ಬರ್ತಿದ್ರು ಅಂದ್ರೆ ನೀವು ಅವಾಗ ಡಗಡಗ ಮಾಡೋದು ಓಕೆ. ಜನರು ಏನು ಮಾಡ್ತಾ ಇಲ್ಲ, ಅವ್ರ ಪಾಡಿಗೆ ಅವ್ರು ಇದ್ದಾರೆ. ನೀವು ಜನರ ಕಡೆ ಡಗಡಗ ಮಾಡ್ತೀನಿ ಅಂದ್ರೆ ಓಕೆ. ಕಿಲ್ಸ್ ಸಮವನ್. ನೀವು ಹೊಡೆದಂತಹ ಗುಂಡಿನಿಂದ ಒಬ್ಬ ಸತ್ತು ಹೋದ್ರೂ ಸಾಕು, ಇಟ್ ಈಸ್ ಮರ್ಡರ್. ಆದರೆ ಆ ಜನರು ನಿಮ್ಮ ಕಡೆ ಕತ್ತಿ, ಲಾಂಗು, ಮಚ್ಚು ಹಿಡ್ಕೊಂಡು ನಿಮ್ಮ ಕಡೆ ಕ್ರೌಡ್ ಓಡಿ ಬರ್ತಿತ್ತು ಅಂತ ಇಟ್ಕೊಳ್ಳಿ, ಆವಾಗ ನಿಮಗೊಂದು ಎಕ್ಸ್ಕ್ಯೂಸ್ ಇದೆ. ಈ ಎಕ್ಸ್ಕ್ಯೂಸ್ ಇಲ್ದೇನೆ, ಅವರಿಂದ ಹೆದರಿಕೆ ಇಲ್ದೇನೆ ನಿಮ್ಮ ಸ್ವರಕ್ಷಣೆಗೋಸ್ಕರ ಮಾಡಿದ್ರೆ ದಟ್ ಈಸ್ ಫೈನ್. ಆವಾಗ ನೀವು ಜನರಲ್ ಎಕ್ಸೆಪ್ಷನಲ್ಲಿ ಬರ್ತೀರಿ. ಬಟ್ ಅದು ಏನೂ ಕಾರಣ ಇಲ್ಲದೆ ಮಾಡಿದರೆ ಅದು ಕೊಲೆಯಾಗುತ್ತೆ ಅಂತಕ್ಕಂಥದ್ದನ್ನು ಡಿ ಉದಾಹರಣೆ ಹೇಳ್ತದೆ. ಇವೆಲ್ಲವನ್ನೂ ನಿಮ್ಮ ಪರೀಕ್ಷೆಯಲ್ಲಿ ಒಂದೊಂದು ಪ್ರಾಬ್ಲಮ್ ಆಗಿ ಕೇಳಬಹುದು. ಈಗ ನಾವು ಐ ಆಮ್ ಗೋಯಿಂಗ್ ಟು ಅಪವಾದಗಳು. ಅಪವಾದ ನಂಬರ್ 1. ಅಪವಾದದ ಬಗ್ಗೆ ನೀವು ಹೆಚ್ಚು ವಿವರ ತಗೋಬೇಕಂತಂದ್ರೆ ನಾನಾವತಿ ಪ್ರಕರಣವನ್ನು ನೋಡಬೇಕು. ಪ್ರಾಬಲಿ ಇದರಲ್ಲಿ ಇದೆ ಅಂದ್ಕೊಳ್ತೀನಿ ನಾನು. ಲೆಟ್ ಅಸ್ ಸಿ. ಕಲ್ಪೆಬಲ್ ಹೋಮಿಸೈಡ್ ಈಸ್ ನಾಟ್ ಮರ್ಡರ್. ನೋಡಿ, ಒಂದು ಕಲ್ಪೆಬಲ್ ಹೋಮಿಸೈಡ್ ಇದೆಯಲ್ಲ, ಅದು ಕೊಲೆ ಆಗುವುದಿಲ್ಲ. ಆದರೆ ಕಲ್ಪೆಬಲ್ ಹೋಮಿಸೈಡೇ, ನಾಟ್ ಮರ್ಡರ್. ನರಹತ್ಯೆ ಕೊಲೆಯಲ್ಲ. ಇಫ್ ದ ಅಫೆಂಡರ್ ಡಿಪ್ರೈವ್ಡ್ ಆಫ್ ಸೆಲ್ಫ್ ಕಂಟ್ರೋಲ್. ನಾವು ಒಂದೊಂದ್ಸಲ ಸಿಟ್ಟನೆ ಹೇಳ್ತೇವೆ ನೋಡಿ, ನಾನೇನು ಮಾಡ್ತೀನಿ ನನಗೆ ಗೊತ್ತಾಗೋದಿಲ್ಲ ಅಂತ. ಆ ರೀತಿ ಆದಾಗ ಬೈ ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೈ ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್. ಏನೋ ಕೂತ್ಕೊಂಡು ಮಾತಾಡ್ತಾ ಇರ್ತೀರಿ, ಒಂದೇ ಸಲಕ್ಕೆ
ಕೋಪ ಬರುವ ಹಾಗೆ ನಿಮ್ಮ ಅಪೋಸಿಟ್ ಪಾರ್ಟಿ ಅಥವಾ ನಿಮ್ಮ ಎದುರುಗಡೆ ಇರೋರು ನಿಮ್ಮನ್ನು ಪ್ರಚೋದನೆಗೊಳಿಸ್ತಾರೆ, ಪ್ರೇರೇಪಿಸ್ತಾರೆ. ಆವಾಗ ನಿಮ್ಮ ಸ್ವಂತದ ಫ್ಯಾಕಲ್ಟಿ ಇದೆಯಲ್ಲ, ಇದು ನಿಯಂತ್ರಣವನ್ನು ಕಳ್ಕೊಂಡ್ಬಿಡ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ನೀವು ಮಾಡಿದ ಕ್ರಿಯೆಯಿಂದ ಕೊಲೆ, ಯಾರ್ದಾದರೂ ಸಾವಾದರೆ ಅದನ್ನು ನಾವು ಏನು ಹೇಳೋಕ್ಕಾಗಲ್ಲ, ಕೊಲೆ ಅಂತ ಹೇಳೋಕ್ಕಾಗಲ್ಲ. ಕಾಸ್ ಇಸ್ ಡೆತ್ ಆಫ್ ಪರ್ಸನ್ ಹೂ ಗೇವ್ ಪ್ರೊವೊಕೇಶನ್. ಯಾರು ನಿಮಗೆ ಪ್ರಚೋದನೆ ಮಾಡಿರ್ತಾರಲ್ಲ ಆ ವ್ಯಕ್ತಿಯ ಸಾವು ಸಂಭವಿಸಿದರೆ ನಿಮ್ಮ ಕ್ರಿಯೆಯಿಂದ. ಆರ್ ಕಾಸಿಸ್ ಡೆತ್ ಬೈ ಮಿಸ್ಟೇಕ್ ಆರ್ ಆಕ್ಸಿಡೆಂಟ್, ಅಥವಾ ತಪ್ಪಿನಿಂದ, ಆಕ್ಸಿಡೆಂಟ್ನಿಂದ ಆದಂತಹ, ಈಗ ನೀವು ನಿಧಾನಕ್ಕೆ ಒಂದು 60 ಕಿಲೋಮೀಟರ್ ಸ್ಪೀಡಲ್ಲಿ ಒಂದು ನ್ಯಾಷನಲ್ ಹೈವೇನಲ್ಲಿ ಹೋಗ್ತಿರ್ತೀರಿ. ಸಡನ್ನಾಗಿ ಯಾರೋ ಅಡ್ಡ ಓಡಿ ಬರ್ತಾರೆ. ಆವಾಗ ನೀವು ಕಂಟ್ರೋಲ್ ಆಗೋದಿಲ್ಲ. ಅಂದರೆ ನಿಮ್ಮದು ಮೆಂಟಲ್ ಇಂಟೆನ್ಷನ್ ಅಲ್ಲಿ ಇರೋದಿಲ್ಲ. ಆವಾಗ ಅದು ಮರ್ಡರ್ ಆಗೋದಿಲ್ಲ. ಈವನ್ ಅದು ಕಲ್ಪಬಲ್ ಹೋಮಿಸೈಡು ಆಗದೇ ಇರಬಹುದು ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ, ರೈಟ್? ಸೊ ಆ ಪ್ರೊವೊಕೇಶನ್ ಮಾಡಿದಂತಹ ವ್ಯಕ್ತಿಯ ಕಾರಣದಿಂದ ಅವನನ್ನು ನೀವು ಸಾಯಿಸಿದರೆ, ಆಮೇಲೆ ಇವೆರಡರ ಮಧ್ಯೆ ಟೈಮ್ ಗ್ಯಾಪ್ ಇರಬಾರ್ದು. ದೇ ಶುಡ್ ಬಿ ಇಮಿಡಿಯೇಟ್. ಇದೊಂದು ಇಂಪಾರ್ಟೆಂಟ್. ಇಮಿಡಿಯೇಟ್ ಆ್ಯಕ್ಟ್ ಆಗಿರಬೇಕು. ಇಲ್ಲೇ ನಾನು ನಾನಾವತಿ ಪ್ರಕರಣವನ್ನು ಒಂದು ಸ್ವಲ್ಪ ನೆನಪಿಸ್ಬಿಡ್ತೀನಿ. ನಾನಾವತಿ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಅವನೊಬ್ಬ ನೇವಿ ಆಫೀಸರ್ ಆಗಿರ್ತಾನೆ. 6 ತಿಂಗಳು ಅವನು ಟೂರ್ ಹೋಗಿಬಿಡ್ತಾನೆ. ಅವನ ಫ್ರೆಂಡ್ ಒಬ್ಬಿರ್ತಾನೆ, ಬಿಸ್ನೆಸ್ ಮ್ಯಾನು. ಅವನಿಗೆ ಈ ನೇವಿ ಆಫೀಸರ್ನ ಹೆಂಡತಿಗೂ ಪ್ರೀತಿ ಉಂಟಾಗ್ತದೆ. ದೇ ವಿಲ್ ಕ್ರಿಯೇಟ್ ಇಲಿಸಿಟ್ ರಿಲೇಷನ್. ಆಮೇಲೆ ಒಂದು ಸಲ ರಜಾ ಮುಗಿಸ್ಕೊಂಡು ಅಥವಾ ಡ್ಯೂಟಿ ಮುಗಿಸ್ಕೊಂಡು ನಾನಾವತಿ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಹೆಂಡತಿ ಮೂಡ್ ಸರಿ ಇರೋದಿಲ್ಲ. ಹೆಂಡತಿ ಕೇಳ್ತಾನೆ, ಯಾಕೆ, ವೈ ಯು ಆರ್ ಲೈಕ್ ದಿಸ್ ಅಂತ. ಹೆಂಡ್ತಿನೂ ಹೇಳ್ತಾಳೆ, ಐ ಆಮ್ ಸಾರಿ, ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ, ಐ ಆಮ್ ಇನ್ ಲವ್ ವಿತ್ ಮಿಸ್ಟರ್ ಸೋ ಆ್ಯಂಡ್ ಸೋ ಅಂತ. ಆವಾಗ ನಾನಾವತಿ ಕೋಪ ಬರುತ್ತೆ. ಇನ್ಫ್ಯಾಕ್ಟ್ ನಾನಾವತಿ ಯೋಚನೆ ಮಾಡ್ತಾನೆ, ಓಕೆ, ಇಫ್ ಯು ಆರ್ ಇನ್ ಲವ್ ವಿತ್ ಹಿಮ್, ನೀನೇ ಅವನ ಜೊತೆ ಮದುವೆ ಆಗಿಬಿಡು ಅಂಥೇಳಿ ಆ ರೀತಿ ಯೋಚನೆ ಮಾಡ್ತಾನೆ. ಮಾಡಿದ ಮೇಲೆ ಅವನಿಗೆ ಹೋಗಿ ಕೇಳ್ತಾನೆ, ನೀನು ನನ್ನ ಹೆಂಡತಿ ಹಿಂಗೆ ಹೇಳಿದ್ಲು, ನೀನು ನನ್ನ ಹೆಂಡ್ತಿನ ಮದುವೆ ಆಗಿಬಿಡು ಅಂಥೇಳಿ. ಆವಾಗ ಅವನು ಹೇಳ್ತಾನೆ, ಬಿಸ್ನೆಸ್ ಮ್ಯಾನ್, ಅಕಸ್ಮಾತ್ ನಿನ್ನ ಹೆಂಡ್ತಿನೇ ನಾನು ಮದುವೆ ಆಗಬೇಕು ಅಂತಂದರೆ ನಾನು 100 ಮದುವೆ ಆಗಬೇಕಿತ್ತು ಸ್ವಾಮಿ ಅಂತ. ಅವಾಗ ಇವನಿಗೆ ಕೋಪ ಬರುತ್ತೆ. ಡಿಗ್ ಮಾಡ್ತಾನೆ. ಯಾರು? ನಾನಾವತಿ. ಆದರೆ ಇಲ್ಲಿ ಹೆಂಡತಿ ಹೇಳಿದಂತಹ ಶಾಕ್ ಇದೆಯಲ್ಲ, ಆ ಪ್ರೊವೊಕೇಶನ್ ಇದೆಯಲ್ಲ, ಅದಕ್ಕೂ ಮತ್ತು ನಾನಾವತಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೂ ದೇರ್ ಈಸ್ ಎ ಟೈಮ್ ಗ್ಯಾಪ್. ಇಮಿಡಿಯೇಟ್ ಆ್ಯಕ್ಟ್ ಆಗಿರಲಿಲ್ಲ ಅಲ್ಲಿ. ದಟ್ ವಾಸ್ ದ ಸ್ಟ್ಯಾಂಡ್ ಟೇಕನ್ ಬೈ ದ ಕೋರ್ಟ್. ಅಂದರೆ ನಾನು ಆ ವಿಷಯವನ್ನು ನಿಮಗೆ ಇಲ್ಲಿ ಹೇಳಿದ್ದು, ಈ ಪ್ರಸಂಗ ಹೇಗೆ ಅಂತ. ಅಂದರೆ ಸಡನ್ ಪ್ರೊವೊಕೇಶನ್ ಹಾಗೆ ಬ್ಯಾಕ್ ಟು ಬ್ಯಾಕ್ ಆಗಿಬಿಡ್ಬೇಕದು. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಮರ್ಡರ್ ಆಗೋದಿಲ್ಲ, ಕಲ್ಪೆಬಲ್ ಹೋಮಿಸೈಡ್ ಆಗುತ್ತೆ ಅಂತಕ್ಕಂಥದ್ದು. ಕಲ್ಪೆಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಕೊಲೆ ಇದು ಏನು ನರಹತ್ಯೆನೇ, ಅದಕ್ಕೆ ಶಿಕ್ಷೆ ಉಂಟು, ಆದರೆ ಅದು ಕೊಲೆ ಅಂಥೇಳಿ ಕನ್ಸಿಡರ್ ಆಗಲ್ಲ ಅಂತ ಅದರರ್ಥ. ದಿಸ್ ಈಸ್ ಎಕ್ಸೆಪ್ಷನ್ ನಂಬರ್ 1. ದೆನ್ ಪ್ರೊವೈಡೆಡ್ ದ್ಯಾಟ್ ಪ್ರೊವೊಕೇಶನ್ ಈಸ್ ನಾಟ್. ನೋಡಿ, ಇದಕ್ಕೆ ಪ್ರಾವಿಸೋ ಕೊಟ್ಟಿದ್ದಾರೆ. ಫಸ್ಟ್ ಇದಕ್ಕೆ ದೇರ್ ಆರ್ ಸರ್ಟನ್ ಪ್ರಾವಿಷನ್ಸ್. ಇದಕ್ಕೆ ಸಂಬಂಧಪಟ್ಟಂಥ ಪ್ರಾವಿಸೋಗಳು ABC, ಎಸ್, ಆ್ಯಂಡ್ ಎಕ್ಸ್ಪ್ಲನೇಷನ್ ಇಸ್ ಆಲ್ಸೋ ದೇರ್. ಏನೇನು ಪ್ರೊವೊಕೇಶನ್ ವಿಷಯದಲ್ಲಿ? ತಾನೇ ಪ್ರೊವೋಕ್ ಆದರೆ ನೋ ಡಿಫೆನ್ಸ್. ಥಾಟ್ ಆರ್ ವಾಲಂಟರಿ ಪ್ರೊವೋಕ್ಡ್ ಬೈ ದ ಅಫೆಂಡರ್ ಹಿಮ್ಸೆಲ್ಫ್ ಆಸ್ ಎನ್ ಎಕ್ಸ್ಕ್ಯೂಸ್ ಫಾರ್ ಕಿಲಿಂಗ್ ಆರ್ ಕಾಸಿಂಗ್ ಹಿಮ್. ಅವನ್ನ ಕೊಲ್ಲಕ್ಕೋಸ್ಕರ ನಿನ್ನಷ್ಟಕ್ಕೆ ನೀನೇ ರೊಚ್ಚಿಗೆದ್ರ ಅಲ್ಲ. ದಟ್ ಈಸ್ ನಾಟ್ ಎಕ್ಸೆಪ್ಷನ್. ಗಿವನ್ ಬೈ ಎನಿಥಿಂಗ್ ಡನ್ ಇನ್ ಒಬಿಡಿಯನ್ಸ್ ಟು ಲಾ ಆರ್ ಬೈ ಪಬ್ಲಿಕ್ ಸರ್ವೆಂಟ್ ಇನ್ ದ ಲಾಫುಲ್ ಎಕ್ಸರ್ಸೈಸ್ ಆಫ್ ಹಿಸ್ ಪವರ್ಸ್. ನೋಡಿ, ಗಿವನ್ ಬೈ ಎನಿಥಿಂಗ್ ಡನ್ ಇನ್ ಒಬಿಡಿಯನ್ಸ್ ವಿತ್ ದ ಲಾ, ಕಾನೂನು ಪ್ರಕಾರ ಏನಾದ್ರು ಮಾಡಿದರೆ, ಅಥವಾ ಪಬ್ಲಿಕ್ ಸರ್ವೆಂಟ್ ಏನಾದ್ರು ಮಾಡಿದರೆ, ಲಾಫುಲ್ ಆ್ಯಕ್ಷನ್ನಲ್ಲಿ ಮಾಡಿದರೆ, ಓಕೆ, ದೆನ್ ದಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಎಕ್ಸೆಪ್ಷನ್. ಗಿವನ್ ಬೈ ಎನಿಥಿಂಗ್ ಡನ್ ಇನ್ ದ ಲಾಫುಲ್ ಎಕ್ಸರ್ಸೈಸ್ ಆಫ್ ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್.
ನಿನ್ನ ಪ್ರೈವೇಟ್ ಡಿಫೆನ್ಸಿನ ವಿಷಯದಲ್ಲಿ ನೀನು ಮಾಡಿದರೆ ಓಕೆ, ಎಕ್ಸೆಪ್ಷನ್ನಲ್ಲಿ ಇದು ಬರೋದಿಲ್ಲ. ದೀಸ್ ಥಿಂಗ್ಸ್ ವಿಲ್ ನಾಟ್ ಕಮ್. ಎಸ್, ಎಕ್ಸ್ಪ್ಲನೇಷನ್. ಹಿಯರ್ ದ ಪ್ರೊವೊಕೇಶನ್. ನೋಡಿ, ಪ್ರೊವೊಕೇಶನ್ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾರೆ. ಈ ಏನು ಪ್ರಚೋದನೆ ಅಂತ ಹೇಳ್ತೀವಿ ನಾವು, ಪ್ರಚೋದನೆಯ ಬಗ್ಗೆ ಒಂದು ವಿವರಣೆ ಏನು, ವೆದರ್ ದ ಪ್ರೊವೊಕೇಶನ್ ವಾಸ್ ಗ್ರೇವ್ ಆ್ಯಂಡ್ ಸಡನ್ ಇನಫ್. ನೋಡಿ, ಮಾಡಿದಂತಹ ಪ್ರೊವೊಕೇಶನ್ ಇದೆಯಲ್ಲ ಅದು ಸೀರಿಯಸ್ ಆಗಿತ್ತಾ ಅಂತ, ಅದು ಸೀರಿಯಸ್ ಆಗಿತ್ತಾ. ಟು ಡಿಪ್ರೈವ್ ಅಫೆಂಡರ್ ಆಫ್ ಸೆಲ್ಫ್ ಕಂಟ್ರೋಲ್ ಈಸ್ ಎ ಕ್ವಶನ್ ಆಫ್ ಫ್ಯಾಕ್ಟ್. ಇದನ್ನು ನಿರ್ಧರಿಸುವಂತಹ ಜವಾಬ್ದಾರಿ ಪ್ರಾಸಿಕ್ಯೂಷನ್ನು ಮತ್ತು ಕೋರ್ಟಿಂದು. ಪ್ರೊವೊಕೇಶನ್ ಆಗಿದೆಯೋ ಇಲ್ಲ ಅನ್ನೋದನ್ನು ನಾವು ವಿ ಕ್ಯಾನಾಟ್ ಡಿಫೈನ್ ಇಟ್ ಬೈ ಲಾ. ಇಟ್ ಈಸ್ ಎ ಕ್ವಶನ್ ಆಫ್ ಫ್ಯಾಕ್ಟ್, ನಾಟ್ ಕ್ವಶನ್ ಆಫ್ ಲಾ. ಕ್ವಶನ್ ಆಫ್ ಫ್ಯಾಕ್ಟ್. ಕ್ವಶನ್ ಆಫ್ ಫ್ಯಾಕ್ಟ್ ಅಂದರೆ ಯಾವಾಗಲೂ ಇದನ್ನೇನು ಮಾಡ್ತದೆ, ಜುಡಿಷಿಯರಿ ವಿಲ್ ಡಿಸೈಡ್ ದಿಸ್. ಹೌ ಜುಡಿಷಿಯರಿ ವಿಲ್ ಡಿಸೈಡ್ ದಿಸ್? ಹೌ ಯು ಡಿಫೆಂಡ್ ದ ಕೇಸ್, ಹೌ ಪ್ರಾಸಿಕ್ಯೂಷನ್ ಪ್ರೆಸೆಂಟ್ಸ್ ದ ಕೇಸ್. ಅವ್ರು ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ, ನೀವು ಹೆಂಗೆ ಡಿಫೆಂಡ್ ಮಾಡ್ತೀರಿ, ಇದು ಎರಡನ್ನೂ ಅವಲೋಕಿಸಿ ನ್ಯಾಯಾಲಯ ನಿರ್ಧಾರ ಮಾಡುವಂತಹ ಕ್ರಿಯೆ ಇದು. ಯಾವುದು? ಪ್ರೊವೊಕೇಶನ್ಗೆ ಸಂಬಂಧಪಟ್ಟಂಥ ವಿಷಯ. ದಟ್ ಈಸ್ ವಾಟ್ ಈಸ್ ದಿ ಎಕ್ಸ್ಪ್ಲನೇಷನ್ ಫಾರ್ ಎಕ್ಸೆಪ್ಷನ್ ನಂಬರ್ 1. ನಾವು ಇದಕ್ಕೆ ಸಂಬಂಧಪಟ್ಟಂಥ ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ. ಅಂದರೆ ಯಾವುದು ಪ್ರೊವೊಕೇಶನ್ ಹೌದು, ಯಾವುದು ಪ್ರೊವೊಕೇಶನ್ ಅಲ್ಲ ಅನ್ನೋದನ್ನು ನಾವು ಈ ಉದಾಹರಣೆಗಳಿಂದ ತಿಳ್ಕೊಬೋದು. ನೋಡಿ, ನಾವು 1ನೇ ಅಪವಾದದಲ್ಲಿದ್ದೀವಿ. ಈ 1ನೇ ಅಪವಾದದ ಕೊಲೆಗಳು ಏನು ಆಗಿರ್ತವೆ ಅವುಗಳು ಕಲ್ಪೆಬಲ್ ಹೋಮಿಸೈಡ್ ಆಗಿರ್ತವೆ ಹೊರತು ಕೊಲೆ ಅಲ್ಲ ಅಂತ ನೆನ್ಪಿಟ್ಕೊಳ್ಳಿ. 1ನೇ ಅಲ್ಲ, 5 ಅಪವಾದಗಳಲ್ಲಿಯೂ ಕೂಡ ನಡೆದಂತಹ ಏನು ಸಾವುಗಳಿದಾವಲ್ಲ ಅವು ನರಹತ್ಯೆಗಳಾಗಿರ್ತವೆ ಹೊರತು ಅವು ಕೊಲೆ ಅಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಅದು ಕೊಲೆ ಹೌದು ಅಲ್ಲ ಅನ್ನೋದನ್ನು ಹೇಳ್ತಾನೆ. ಇವು ಅಷ್ಟೇ, ಈ ಎಕ್ಸಾಂಪಲ್ಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ. ಆದ್ದರಿಂದ ಇವುಗಳನ್ನು ಸರಿಯಾಗಿ ಅನಲೈಸ್ ಮಾಡಿ ನಿಮ್ಮ ಮನಸ್ಸಲ್ಲಿ ಫಿಕ್ಸ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಎ, ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಪ್ಯಾಷನ್. ಇನ್ಫ್ಲೂಯೆನ್ಸ್ ಆಫ್ ಪ್ಯಾಷನ್ ಇದೆ ಪ್ರೊವೊಕೇಶನ್. ಪ್ಯಾಷನ್ ಅಂದರೆ ಎಕ್ಸೈಟೆಡ್ ಬೈ ಪ್ರೊವೊಕೇಶನ್ ಗಿವನ್ ಬೈ ಜಡ್. ಜಡ್ ಏನು ಮಾಡ್ತಾನೆ, ಹೇಗೆ ಪ್ರೊವೋಕ್ ಮಾಡ್ತಾನೆ. ಆವಾಗ ಅವನ ಪ್ಯಾಷನ್ ಅಂದರೆ ಅವನೊಂದು ಮೂಡ್ ಇದೆಯಲ್ಲ ಅದು ಹಾಳಾಗುತ್ತೆ. ಅವನು ಅನ್ಕಂಟ್ರೋಲೇಬಲ್ ಆಗ್ತಾನೆ. ಇಂಟೆನ್ಷನಲಿ ಕಿಲ್ಸ್. ಇಲ್ಲಿ ಏನು ಮಾಡಬೇಕಿತ್ತು, ಅವನು ಜಡ್ನ ಕೊಲ್ಲಬೇಕಿತ್ತು. ಇಂಟೆನ್ಷನಲಿ ಕಿಲ್ಸ್. ಆದ್ರೆ ಜಡ್ನ ಕೊಲ್ಲಲ್ಲ, ಅವನು ಜಡ್ನ ಮಗನನ್ನು ಕೊಲ್ತಾನೆ. ಜಡ್ನ ಮಗನನ್ನು ಕೊಲ್ತಾನೆ ಅಂತಂದರೆ ವಿಚಾರ ಮಾಡಿರುವಂತಹ ಕೆಲಸ ಸಡನ್ ಪ್ರೊವೊಕೇಶನ್ ಅಲ್ಲ ಅಂತಿದ್ರ ಅರ್ಥ. ಓಕೆ, ಕಿಲ್ಸ್ ವೈ ಜಡ್ಸ್ ಚೈಲ್ಡ್. ಆದ್ದರಿಂದ ದಿಸ್ ಈಸ್ ಮರ್ಡರ್, ದಿಸ್ ಈಸ್ ಮರ್ಡರ್. ಇಲ್ಲೇನಾದರೂ ಅವನು ಜಡ್ನನ್ನು ಕೊಂದಿದ್ದ ಅಂತಂದರೆ ಓಕೆ, ಪ್ರೊವೊಕೇಶನ್ ಅಂತ ಹೇಳ್ಬೋದಿತ್ತು. in as much as the provocation was not given by the child. ನೋಡಿ, ಇಲ್ಲಿ ಪ್ರೊವೊಕೇಶನ್ ಪ್ರಚೋದನೆ ಮಾಡಿದ್ದು ಮಗು ಅಲ್ಲ, ಪ್ರಚೋದನೆ ಮಾಡಿದ್ದು ಮಗು ಅಲ್ಲ. ಆದ್ದರಿಂದ ಮಗುವನ್ನು ಸಾಯಿಸಿರೋದು ಇದೆಯಲ್ಲ ಇದು ತಲೆಯಲ್ಲಿ ವಿಚಾರ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ನೀನು ಮಾಡಿರೋದು ಅಂತ. ಆ್ಯಂಡ್ ದ ಡೆತ್ ಆಫ್ ದ ಚೈಲ್ಡ್ ವಾಸ್ ನಾಟ್ ಕಾಸ್ಡ್ ಬೈ ಆಕ್ಸಿಡೆಂಟ್. ನೋಡಿ, ಇಲ್ಲಿ ಈ ಮಗುವನ್ನು ನೀವು ಆಕ್ಸಿಡೆಂಟಿಂದನೂ ಸಾಯಿಸಿಲ್ಲ. ಆರ್ ಮಿಸ್ಫಾರ್ಚೂನ್ ಇನ್ ಡೂಯಿಂಗ್ ಆಫ್ ದ ಆ್ಯಕ್ಟ್ ಕಾಸ್ಡ್ ಬೈ ಪ್ರೊವೊಕೇಶನ್. ವಾಟ್ ಈಸ್ ಮಿಸ್ಫಾರ್ಚೂನ್? ಮಿಸ್ಫಾರ್ಚೂನ್ ಈಸ್ ನೀವು ಜಡ್ಗೆ ಹೊಡೆಯಕ್ಕೆ ಹೋಗಿರ್ತೀರಿ, ಜಡ್ ಹೊಡೆಯುವಾಗ ಜಡ್ ಕೈನಲ್ಲಿದ್ದಂತಹ ಮಗುವಿಗೆ ಹೊಡೆತ ಬೀಳ್ತದೆ, ಅದು ಮಿಸ್ಫಾರ್ಚೂನ್. ಹಾಗೂ ಆಗಿಲ್ಲ, ನೀವು ಮಗು ಬೇರೆ ಕಡೆನೇ ಇದೆ, ಹೋಗಿ ಮಗುನ ಹೊಡೆದಿದ್ದೀರಿ, ಬೇಕು ಅಂತ ಮಗುನ ಹೊಡೆದಿದ್ದೀರಿ ಅಂದರೆ ತಂದೆಯ ಮೇಲಿನ ಸೀಡನ್ನು ತೀರಿಸಿಕೊಳ್ಳಿಕ್ಕೆ ಮಗುನ ಹೊಡೆದಿದ್ದೀರಿ. ಆದ್ದರಿಂದ ಇದು ಅಪವಾದದಲ್ಲಿ ಬರೋದಿಲ್ಲ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎನ್ ಎಕ್ಸೆಪ್ಷನ್. ದಿಸ್ ಎಕ್ಸಾಂಪಲ್ ಈಸ್ ನೋ ಎಕ್ಸೆಪ್ಷನ್. ಇದು ಕೊಲೆಯೇ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳ್ತೀವಿ. ಸೆಕೆಂಡ್ ಎಕ್ಸಾಂಪಲ್, ವೈ ಗಿವ್ಸ್ ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್ ಟು ಎ. ನೋಡಿ, ವೈ ಏನು ಮಾಡ್ತಾನೆ, ಎಗೆ ಪ್ರಚೋದನೆ ಮಾಡ್ತಾನೆ. ಎ ಆನ್ ದಿಸ್ ಪ್ರೊವೊಕೇಶನ್, ಎ ಏನು ಮಾಡ್ತಾನೆ, ಈ ಒಂದು ಪ್ರಚೋದನೆಯಿಂದ ಪಿಸ್ತೂಲ್ನಿಂದ ಫೈರ್ ಮಾಡ್ತಾನೆ. ಫೈರ್ಸ್ ಎ ಪಿಸ್ತೂಲ್ ಆಟ್ ವೈ. ವೈಗೆ ಹೊಡಿತಾನೆ ಇವನು. ಹಿಯರ್
ಪ್ರೊವೊಕೇಶನ್ ಇಸ್ ಡನ್ ಬೈ ವೈ ಆನ್ ಎನೇ ಪಿಸ್ತೂಲ್ನಿಂದ ಹೊಡಿತಾನೆ. ಸೇ 1 to 1. ದೇರ್ ಫೋರ್ ಇಟ್ ಈಸ್ ಕಲ್ಪೇಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಆದರೆ ಇಲ್ಲಿ ಕತೆ ಹಂಗಿಲ್ಲ. ಇಲ್ಲಿ ನೋಡಿ ಏನಾಗುತ್ತೆ, ನೀದರ್ ಇಂಟೆಂಡಿಂಗ್ ನಾರ್ ನೋಯಿಂಗ್ ಹಿಮ್ಸೆಲ್ಫ್ ಟು ಬಿ ಲೈಕ್ಲಿ ಟು ಕಿಲ್ ಜಡ್. ಈ ಎ ಪಕ್ಕದಲ್ಲಿ ಜಡ್ ನಿಂತಿರ್ತಾನೆ. ಫಾರ್ ಎಕ್ಸಾಂಪಲ್, ಹಿಯರ್ ವೈ ಈಸ್ ದೇರ್, ಹಿಯರ್ ಜಡ್ ಈಸ್ ದೇರ್, ಹಿಯರ್ ಎ ಈಸ್ ದೇರ್. ಎ ಇಲ್ಲಿದ್ದಾನೆ. ಎಗೆ ಪ್ರೊವೊಕೇಶನ್ ಮಾಡಿದವ್ರು ಯಾರು? ಪ್ರೊವೊಕೇಶನ್ ಮಾಡಿದವರು ವೈ ಹ್ಯಾಸ್ ಪ್ರೊವೋಕ್ಡ್ ಎ. ದೇರ್ ಫೋರ್ ಎ ಶೂಟ್ಸ್ ಹಿಮ್. ಎ ವಿಲ್ ಶೂಟ್ ಜಡ್. ಆವಾಗ ಜಡ್ ಸರ್ಕೊಂಡ್ಬಿಡ್ತಾನೆ. ಜಡ್ ಸರ್ಕೊಂಡ್ ಕೂಡಲೇ ಏನಾಗುತ್ತೆ, ಗುಂಡು ಹೋಗಿ ವೈ ಸರ್ಕೊಂಡ್ಬಿಡ್ತಾನೆ, ವೈ ತಪ್ಪಿಸ್ಕೊಂಡ್ಬಿಡ್ತಾನೆ. ಆವಾಗ ಗುಂಡು ಹೋಗಿ ಏನಾಗುತ್ತೆ, ಜಡ್ಗೆ ತಗಲುತ್ತೆ. ನೀದರ್ ಇಂಟೆಂಡಿಂಗ್ ನಾರ್ ನೋಯಿಂಗ್ ಹಿಮ್ಸೆಲ್ಫ್ ಟು ಬಿ ಲೈಕ್ಲಿ ಟು ಕಿಲ್ ಜಡ್. ಜಡ್ನ ನಾನು ಹೊಡಿತೀನಿ ಅಂತ ಹೇಳಿ ತಿಳ್ಕೊಂಡಿರೋದೇ ಇಲ್ಲ. ಇವನ ಪಕ್ಕದಲ್ಲಿ ಅವ ಇರ್ತಾನೆ, ಅದಕ್ಕೆ ಹೊಡೆದಿರ್ತೀನಿ. ಹೂ ಈಸ್ ನಿಯರ್ ಹಿಮ್ ಬಟ್ ಔಟ್ ಆಫ್ ಸೈಟ್. ಆದರೆ ಇವನಿಗೆ ಕಾಣ್ತಿರೋದಿಲ್ಲ. ಯಾರಿಗೆ ಅವನಿದ್ದಾನೆ ಅನ್ನೋದು ಯಾರಿಗೆ ಕಾಣ್ತಾ ಇರೋದಿಲ್ಲ? ಎಗೆ ಕಾಣ್ತಾ ಇರೋದಿಲ್ಲ. ಎ ಕಿಲ್ಸ್ ಜಡ್. ಹಿಯರ್ ಎ ಈಸ್ ನಾಟ್ ಕಮಿಟೆಡ್ ಮರ್ಡರ್, ಬಟ್ ಮಿಯರ್ಲಿ ಕಲ್ಪೇಬಲ್ ಹೋಮಿಸೈಡ್. ಆದಾಗ್ಯೂ ಕೂಡ ಇಲ್ಲಿ ಅವನು ಜಡ್ ಪ್ರೊವೋಕ್ ನೋಡಿ, ಎರಡಕ್ಕೂ ಇಲ್ಲಿ ವೈ ಪಿಕ್ಚರ್ನಲ್ಲೇ ಇರಲ್ಲ. ಇವನು ಪ್ರೊವೋಕ್ ಮಾಡಿದ ಮೇಲೆ ಅಲ್ಲಿ ಹೋಗಿ ವೈನ್ ಹೊಡಿತಾನೆ, ಲೈಕ್ ನಾನಾವತಿ. ಆದ್ರೆ ಇಲ್ಲಿ ಹಂಗಲ್ಲ, ಸಡನ್ ಆಗಿ ಹೊಡಿತಾನೆ. ಅವನು ಹಿ ಏಮ್ಸ್ ಎಟ್ ವೈ ಓನ್ಲಿ. ಅದರ ತಪ್ಪಿ ಗುಂಡು ಜಡ್ಡಿಗೆ ತಗಲುತ್ತೆ. ಆದರೂ ಕೂಡ ಇದೇನಾಗುತ್ತೆ, ಕಲ್ಪೇಬಲ್ ಹೋಮಿಸೈಡ್ ಆಗುತ್ತೆ. ಈವನ್ ವೈ ಹೊಡೆದಿದ್ರು ಕಲ್ಪೇಬಲ್ ಹೋಮಿಸೈಡ್, ಜಡ್ ಹೊಡೆದ್ರು ಕಲ್ಪೇಬಲ್ ಹೋಮಿಸೈಡ್. ಯಾಕಂದ್ರೆ ಇಲ್ಲಿ ಸಡನ್ ಪ್ರೊವೊಕೇಶನ್ ಆದಂತಹ ವ್ಯಕ್ತಿಯ ಒಂದು ಕ್ರಿಯೆ ಆಗಿದ್ದರಿಂದ ಇದು ಮರ್ಡರ್ ಅಲ್ಲ. ದಿಸ್ ಈಸ್ ನಾಟ್ ಮರ್ಡರ್. ಇಲ್ಲಿ ನಾವು ಸಡನ್ ಪ್ರೊವೊಕೇಶನ್ ತಗೊಳಕ್ಕಾಗಲ್ಲ. ಯಾಕೆಂದ್ರೆ ಅವನು ಇಲ್ಲಿ ಆ ವ್ಯಕ್ತಿಗೆ ಹೊಡಿಲಿಲ್ಲ, ಅವನ ಮಗನಿಗೆ ಹೊಡೆದ. ದೇರ್ ಫೋರ್ ಇವನ್ನ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಇವೇ ಬರ್ತವೆ. ಎಸ್. ಸಿ, ಎ ಈಸ್ ಲಾಫುಲಿ ಅರೆಸ್ಟೆಡ್ ಬೈ ಜಡ್. ಇದು ಆಕ್ಚುಲಿ ಎಕ್ಸಾಮಲ್ಲಿ ಬಂದಿದೆ. ಐ ಹ್ಯಾವ್ ಸಾಲ್ವ್ ದ ಪೇಪರ್ ಆಲ್ಸೋ. ಎ ಈಸ್ ಲಾಫುಲಿ ಅರೆಸ್ಟೆಡ್ ಬೈ ಜಡ್ ಎ ಬೇಲೀಫ್. ನೋಡಿ, ಕಾನೂನಾತ್ಮಕವಾಗಿ ಇವನೇನು ಮಾಡಿದ್ದಾನೆ, ಜಡ್ನ ಅರೆಸ್ಟ್ ಮಾಡಿದ್ದಾನೆ. ಜಡ್ ಎನ ಅರೆಸ್ಟ್ ಮಾಡಿದ್ದಾನೆ. ಎ ಈಸ್ ಅರೆಸ್ಟೆಡ್. ಯಾರಿಲ್ಲಿ? ಕೋರ್ಟ್ ಪರ್ಸನ್ ಅರೆಸ್ಟ್ ಮಾಡಿದ್ದಾನೆ. ಹೇಗೆ ಸಿಟ್ಟು ಬಂದ್ಬಿಡು, ನನ್ನೇನು ಅರೆಸ್ಟ್ ಮಾಡ್ತೀಯ ನೀನು? ಎ ಈಸ್ ಎಕ್ಸೈಟೆಡ್ ಟು ಸಡನ್ ಆ್ಯಂಡ್ ವೈಲೆಂಟ್ ಪ್ಯಾಷನ್. ಇಲ್ಲಿ ಸಡನ್ ಆ್ಯಂಡ್ ವೈಲೆಂಟ್ ಪ್ಯಾಷನ್ ಆಗಿರೋದು ತಾನೇ ಮಾಡ್ಕೊಂಡಿರೋದು. ಬೈ ಹಿಮ್ಸೆಲ್ಫ್ ಹಿ ಹ್ಯಾಸ್ ಡನ್ ಇಟ್. ಅರೆಸ್ಟ್ ಮಾಡೋದು ಒಂದು ಡ್ಯೂಟಿ, ಅವನೇನು ಪ್ರೊವೋಕ್ ಮಾಡಿಲ್ಲ. ಮಾಡಿ ಏನು ಮಾಡ್ತಾನೆ, ಅವನು ಹೊಡೆದ ಬಿಡ್ತಾನೆ ಆ್ಯಂಡ್ ಕಿಲ್ಸ್ ಜಡ್. ಆ ಕೋರ್ಟ್ ಆಫೀಸಿಯಲ್ನ ಬೇಲೀಫ್ ಇರ್ತಾನಲ್ಲ, ಬೇಲೀಫನ್ನೇ ಸಾಯಿಸ್ಬಿಡ್ತಾನೆ. ದೇರ್ ಫೋರ್ ದಿಸ್ ಈಸ್ ಮರ್ಡರ್, ನಾಟ್ ಕಲ್ಪೇಬಲ್ ಹೋಮಿಸೈಡ್. ಯಾಕೆ ಹೇಳಿ? ಸೆಲ್ಫ್ ಪ್ರೊವೋಕ್ ಆಗ್ತಾನೆ, ಸೆಲ್ಫ್ ಪ್ರೊವೋಕ್ ಆಗಿ ಅವನ್ನ ಸಾಯಿಸ್ತಾನೆ. ದಿಸ್ ಈಸ್ ಮರ್ಡರ್ ಇನ್ ಆಸ್ ಮಚ್ ಆಸ್ ದ ಪ್ರೊವೊಕೇಶನ್ ವಾಸ್ ಗಿವನ್ ಬೈ ಎ ಥಿಂಗ್ ಡನ್ ಬೈ ದ ಪಬ್ಲಿಕ್ ಸರ್ವೆಂಟ್ ಇನ್ ದ ಎಕ್ಸರ್ಸೈಸ್ ಆಫ್ ಹಿಸ್ ಆಫೀಷಿಯಲ್ ಪವರ್ಸ್. ತನ್ನ ಆಫೀಷಿಯಲ್ ಕೆಪಾಸಿಟಿಯಲ್ಲಿ ಇವನು ಪ್ರೊವೊಕೇಶನ್ ಮಾಡಿದ್ದಾನೆ ಅಂತ ಅಂದ್ಕೊಂಡ್ರು ಕೂಡ ಅದನ್ನು ನಾವು ಎಕ್ಸೆಪ್ಷನಲ್ಲಿ ತಗೊಳಕ್ಕಾಗಲ್ಲ. ಅದು ಮರ್ಡರೇ, ದಟ್ ಈಸ್ ಮರ್ಡರ್ ಓನ್ಲಿ. ಆ್ಯಂಡ್ ಡಿ, ಎ ಅಪಿಯರ್ಸ್ ಆಸ್ ಎ ವಿಟ್ನೆಸ್ ಬಿಫೋರ್ ಜಡ್. ನೋಡಿ, ಡಿ ಎಕ್ಸಾಂಪಲ್ ಹೆಂಗೆ ಅಂತಂದರೆ, ಕೋರ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಅವನೇನು ಮಾಡ್ತಾನೆ, ಒಬ್ಬ ಸಾಕ್ಷಿಯಾಗಿ ಹೋಗ್ತಾನೆ. ಯಾರು? ಎ ಈಸ್ ಎ ವಿಟ್ನೆಸ್, ಸಾಕ್ಷಿ.
ಆದರೆ ಜಡ್ಜ್ ಇವನು ಸಾಕ್ಷಿ ನಂಬೋದೇ ಇಲ್ಲ, ಅದಕ್ಕೆ ಏಕ್ ಸಿಟ್ಟು ಬಂದ್ಬಿಡುತ್ತೆ. ಎ ಮ್ಯಾಜಿಸ್ಟ್ರೇಟ್ ಜಡ್ಜ್ ಸೇಸ್ ದ್ಯಾಟ್ ಹಿ ಡಸ್ ನಾಟ್ ಬಿಲೀವ್ ಎ ವರ್ಡ್ ಆಫ್ ಏಜ್ ಡಿಪೋಸಿಷನ್. ಜಡ್ಜ್ ಏನು ಹೇಳ್ತಾನೆ ಮ್ಯಾಜಿಸ್ಟ್ರೇಟು, ನೀ ಹೇಳೋ ಒಂದು ಶಬ್ದನೂ ನಾನು ನಂಬೋದಿಲ್ಲ ಅಂತಾನೆ. ನೀ ಹೇಳೋ ಒಂದು ಶಬ್ದನೂ ನಾನು ನಂಬೋದಿಲ್ಲ. ಆ್ಯಂಡ್ ದಟ್ ಎ ಈಸ್ ಪರ್ಜ್ಯೂರ್ಡ್ ಹಿಮ್ಸೆಲ್ಫ್. ಸುಳ್ಳು ಸಾಕ್ಷಿ ಹೇಳ್ತಾ ಇದೀಯ ನೀನು. ಪರ್ಜರಿ ಅಂದರೆ ಸುಳ್ಳು ಸಾಕ್ಷಿ. ಸುಳ್ಳು ಸಾಕ್ಷಿ ಹೇಳುವುದು ಅಪರಾಧ. ಸುಳ್ಳು ಸಾಕ್ಷಿ ಹೇಳ್ತಾ ಇದೀಯ ನೀನು ಅಂತೇಳಿ ಜಡ್ಜ್ ರಿಮಾರ್ಕ್ ಮಾಡ್ತಾರೆ. ಆವಾಗ ಎ ಪ್ರೊವೋಕ್ ಆಗ್ಬಿಡ್ತಾರೆ. ನಾನು ಸುಳ್ಳು ಸಾಕ್ಷಿ ಹೇಳ್ತೀನ ಅಂಥೇಳಿ ಈ ಗೆಟ್ಸ್ ಪ್ರೊವೋಕ್ಡ್. ಆವಾಗ ಏನಾಗುತ್ತೆ, ಎ ಈಸ್ ಮೂವ್ಡ್ ಟು ಸಡನ್ ಫ್ಯಾಷನ್ ಅಂದ್ರೆ ಪ್ರೊವೊಕೇಶನ್, ಉದ್ವೇಗ, ಬೈ ದ ವರ್ಡ್ಸ್, ಆ್ಯಂಡ್ ಕಿಲ್ಸ್ ಜಡ್. ಮ್ಯಾಜಿಸ್ಟ್ರೇಟ್ನ ಕೊಂದುಬಿಡ್ತಾನೆ ಇಲ್ಲಿ ಅವನು. ಆ್ಯಂಡ್ ಕಿಲ್ಸ್ ಜಡ್ ಅಂದ್ರೆ ಇಲ್ಲಿ ಜಡ್ಜ್, ಅವನ್ನೇ ಕೊಂದುಬಿಡ್ತಾನೆ. ಸೊ ದಿಸ್ ಈಸ್ ಮರ್ಡರ್. ಓಕೆ, ನೌ still examples are there. Jet. A attempts to pull Jed's nose. A ಏನು ಮಾಡ್ತಾನೆ, ಜಡ್ನ ನೋಸ್ ಹಿಡಿದು ಎಳಿಯಕ್ಕೆ ನೋಡ್ತಾನೆ. ಜಡ್ ಇನ್ ದ ಎಕ್ಸಸೈಸ್ ಆಫ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್. ನೋಡಿ, ಇವನು ತಪ್ಪಿಸ್ಕೊಳಕ್ಕೆ ಹೋಗ್ತಾನೆ. ಅವನು ಮೂಗ್ಯಾಕೆ ಹಿಡಿಬೇಕು, ಅವನು ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಅವನು ಮಾಡ್ತಾನೆ. ದಟ್ ಈಸ್ ದೇರ್. ಲೇಸ್ ಹೋಲ್ಡ್ ಆಫ್ ಎ, ಏನು ಹಿಡ್ಕೊತಾನೆ ಗಟ್ಟಿಯಾಗಿ, ಟು ಪ್ರಿವೆಂಟ್ ಹಿಮ್ ಫ್ರಮ್ ಡೂಯಿಂಗ್ ಸೋ. ನೀನು ಆ ರೀತಿ ಮೂಗು ಹಿಡಿಬೇಡ ಅಂಥೇಳಿ ಅವನ್ನ ಗಟ್ಟಿಯಾಗಿ ಹಿಡಿತಾನೆ. ಯಾರನ್ನ? ಎನ್. ಅವಾಗ ಏಕ್ ಸಿಟ್ಟು ಬರುತ್ತೆ. ಏ ಮೂಗು ಹಿಡಿದಿರೋ ತಪ್ಪು, ಆದರೆ ಇವನು ಗಟ್ಟಿಯಾಗಿ ಹಿಡಿದಕ್ಕೆ ಅವನಿಗೆ ಏನಾಗುತ್ತೆ, ಸಿಟ್ಟು ಬರ್ತದೆ. ಎ ಮೂವ್ ಟು ಸಡನ್ ಆ್ಯಂಡ್ ವೈಲೆಂಟ್ ಪ್ಯಾಷನ್ ಇನ್ ಕಾನ್ಸಿಕ್ವೆನ್ಸ್. ಅಷ್ಟೇ ಕಾರಣಕ್ಕೆ ಏನು ಮಾಡ್ತಾನೆ, ಅವನ ಜಡ್ಡನ್ನು ಕೊಲ್ತಾನೆ. ಆದ್ದರಿಂದ ಇಲ್ಲಿ ಇದು ಮರ್ಡರೇ. ದಿಸ್ ಈಸ್ ಮರ್ಡರ್ ಇನ್ ಆಸ್ ಮಚ್ ಆಸ್ ದಿ ಪ್ರೊವೊಕೇಶನ್ ವಾಸ್ ಗಿವನ್ ಬೈ ಎ ಥಿಂಗ್ ಇನ್ ದ ಎಕ್ಸರ್ಸೈಸ್ ಆಫ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್. ಇಲ್ಲಿ ಏನಾಗಿರುತ್ತೆ ಅಂದರೆ, ಆಸ್ ಎ ಪ್ರೈವೇಟ್ ಡಿಫೆನ್ಸ್ ಅವನು ನಾನು ಮೂಗು ಹಿಡಿಬೇಡ ಅಂತ ಅವ್ನು ಹಿಡ್ಕೊಂಡಿರ್ತಾನೆ. ಮೂಗು ಹಿಡಿದು ಬಾಯಿ ಹಿಡಿದು ಸಾಯಿಸೋದಿದ್ರೆ ಅದಕ್ಕೆ ಅವನು ಗಟ್ಟಿ ಹಿಡ್ಕೊಂಡಿರ್ತಾನೆ. ಅದಕ್ಕೆ ನೀನು ಕೊಲೆ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಇದು ಪ್ರೈವೇಟ್ ಡಿಫೆನ್ಸಿಗೆ ಆಗಿರೋದ್ರಿಂದ ನೀನು ಮಾಡಿದ್ದು ಯಾರು, ಅವನೇನು ಎ ಮಾಡಿದ್ದಿದೆಯಲ್ಲ, ದಟ್ ಈಸ್ ಎ ಮರ್ಡರ್. ರೈಟ್. ದೆನ್ ಎಫ್, ಜಡ್ ಸ್ಟ್ರೈಕ್ಸ್ ಬಿ. ಇಲ್ಲಿ ಜಡ್ ಏನು ಮಾಡ್ತಾನೆ, ಬಿಗೆ ಹೊಡಿತಾನೆ. ಬಿ ಈಸ್ ಬೈ ದಿಸ್ ಪ್ರೊವೊಕೇಶನ್. ಹೊಡೆತ ಬಿದ್ದ ಕೂಡಲೇ ಇವನಿಗೆ ಪ್ರೊವೊಕೇಶನ್ ಉಂಟಾಗುತ್ತೆ. ಎಕ್ಸೈಟೆಡ್ ಟು ವೈಲೆಂಟ್ ರೇಜ್. ಓಕೆ. ಎ ಬೈ ಸ್ಟ್ಯಾಂಡರ್. ನೋಡಿ, ಅಲ್ಲಿ ಎ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾನೆ, ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡಿರ್ತಾನೆ. ಇಂಟೆಂಡಿಂಗ್ ಟು ಟೇಕ್ ದ ಅಡ್ವಾಂಟೇಜ್ ಆಫ್ ಬೀಸ್ ರೇಜ್. ಬಿ ಸಿಟ್ಟಿಗೆದ್ದಿದ್ದಾನಲ್ವಾ, ಇದ್ರ ಉಪಯೋಗ ತಗೊಳ್ಳೋಣ ಅಂಥೇಳಿ ಏನು ಮಾಡ್ತಾನೆ, ಆ್ಯಂಡ್ ಟು ಕಾಸ್ ಹಿಮ್ ಟು ಕಿಲ್ ಜಡ್. ಮತ್ತು ಜಡ್ನ ಸಾಯಿಸೋ ಉದ್ದೇಶ ಯಾರಿಗಿರುತ್ತೆ, ಬಿಗಿರುತ್ತೆ. ಬಿ ಹ್ಯಾಸ್ ಗಾಟ್ ದ ಇಂಟೆನ್ಷನ್. ಪುಟ್ಸ್ ಎ ನೈಫ್ ಇನ್ ಬೀಸ್ ಹ್ಯಾಂಡ್. ಎಗೆ ಉದ್ದೇಶ ಇರುತ್ತೆ, ಯಾರನ್ನ ಜಡ್ನ ಕೊಲ್ಲಬೇಕು ಅಂತ ಎಗೆ ಉದ್ದೇಶ ಇರುತ್ತೆ. ಅದಕ್ಕೆ ಏನು ಮಾಡ್ತಾನೆ ಅವನು, ಬಿ ಹೆಂಗೂ ಪ್ರೊವೋಕ್ ಆಗಿರ್ತಾನಲ್ಲ, ಅವನ ಕೈಗೆ ಒಂದು ಚಾಕು ಕೊಡ್ತಾನೆ. ಆ ಚಾಕು ಕೊಟ್ಟು ಕೂಡಲೇ ಬಿ ಚಾಕು ತಗೊಂಡು ಇವನೇನು ರೊಚ್ಚಿಗೆ ಎಬ್ಬಿಸಿರ್ತಾನಲ್ಲ ಅವನು ಹೋಗಿ ಹೊಡಿತಾನೆ. ಹಿ ವಿಲ್ ಕಿಲ್ ಜಡ್. ನೋಡಿ, ಜಡ್ಡು ಬಿಗೆ ಪ್ರೊವೋಕ್ ಮಾಡಿರ್ತಾನೆ, ಆದರೆ ಬಿ ಪ್ರೊವೋಕ್ ಆಗಿರ್ತಾನೆ. ಆದರೆ ಅವನು ಸಾಯಿಸುವ ಮಟ್ಟಕ್ಕೆ ಹೋಗುವಂತಹ ಸ್ಥಿತಿಯಲ್ಲಿ ಅವನು ಇರೋದಿಲ್ಲ. ಆವಾಗ ಅವನ ಕೈಗೆ ಏನು ಮಾಡ್ತಾನೆ, ಒಂದು ಬಂದೂಕನ್ನು ಕೊಡ್ತಾನೆ, ಚಾಕು ಕೊಡ್ತಾನೆ. ಆವಾಗ ಆ ಚಾಕು ತಗೊಂಡು ಇವನು ಹೊಡಿತಾನೆ. ಹಿಯರ್ ಬಿ ಮೇ ಹ್ಯಾವ್ ಕಮಿಟೆಡ್. ನೋಡಿ, ಇಲ್ಲಿ ಬಿ ಏನು ಮಾಡಿದ್ದಾನೆ, ಅವನು ಹೋಮಿಸೈಡ್ ಮಾಡಿರ್ಬೋದು, ಕಲ್ಪೇಬಲ್ ಹೋಮಿಸೈಡ್ ಮಾಡಿರ್ಬೋದು. ಆದರೆ ಎ ಈಸ್ ಗಿಲ್ಟಿ ಆಫ್ ಮರ್ಡರ್. ಸಬರ್ಡನ್ ಪ್ರೊವೊಕೇಶನಲ್ಲಿ ಅವನು ಏನು ಮಾಡಬೇಕು ಮಾಡ್ತಿದ್ದ, ಮಾಡಿ ಸಾಯಿಸಿದ್ದಾನೆ, ಕರೆಕ್ಟು. ಆದರೆ ಅವನು ಸಾಯೋದಕ್ಕೆ ಹೆಚ್ಚಿನ ಟಾನಿಕ್ ಕೊಟ್ಟದ್ದು, ಸಹಕಾರ ಮಾಡಿದ್ದು ಯಾರು, ಎ. ಆದ್ದರಿಂದ ಎ ಏನಾಗ್ತಾನೆ, ಮರ್ಡರ್ಗೆ ಪಾತ್ರ ಆಗ್ತಾನೆ.
ಆಮೇಲೆ ಬಿ ಏನಾಗ್ತಾನೆ, ಕಲ್ಪಬಲ್ ಹೋಮಿಸೈಡ್ಗೆ ಪಾತ್ರ ಆಗ್ತಾನೆ. ನೋಡಿ, ಆಲ್ ದೀಸ್ ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಎಕ್ಸೆಪ್ಷನ್ 1. ಎಕ್ಸೆಪ್ಷನ್ 1 ಈಗ ಇಷ್ಟ ತನಕ ಹೇಳಿದ್ನಲ್ವಾ, ಆ ಎಲ್ಲ ಎಕ್ಸಾಂಪಲ್ಗಳು ಹೇಗಿದ್ದಾವೆ ಅಂತಂದರೆ, ನೀವೇನು ಡೆಫಿನೇಷನ್ ಮಾಡಿದ್ದೀವಲ್ವ ನಾವು, ಕಲ್ಪೆಬಲ್ ಹೋಮಿಸೈಡ್ ಅಮೌಂಟಿಂಗ್ ಟು ಮರ್ಡರ್, ಅದರಲ್ಲಿ ಎ ಬಿ ಸಿ ಡಿ ಏನು ಹೇಳಿದ್ದೀವೋ ಅದಕ್ಕೆ ತಕ್ಕನಾದಂತಹ ಎಕ್ಸ್ಪ್ಲನೇಷನ್ಗಳನ್ನು ಕೊಟ್ಟಿದ್ದಾರಲ್ಲಿ, ಯಾವುದು ಏನು ಅಂತ, ಯಾವುದು ಮರ್ಡರು ಯಾವುದು ಮರ್ಡರ್ ಅಲ್ಲ ಅಂತಕ್ಕಂಥ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ಎಕ್ಸೆಪ್ಷನ್ 2. ಅಪವಾದ 2 ಏನು ಹೇಳುತ್ತೆ ನೋಡೋಣ. ಅಪವಾದ 2 ಪ್ರೈವೇಟ್ ಡಿಫೆನ್ಸ್. ನಾವು ಪ್ರೈವೇಟ್ ಡಿಫೆನ್ಸ್ ಬಗ್ಗೆ ಆಲ್ರೆಡಿ ನೋಡಿದ್ದೀವಿ. ಪ್ರೈವೇಟ್ ಡಿಫೆನ್ಸ್ ಬಗ್ಗೆ ಜನರಲ್ ಎಕ್ಸೆಪ್ಷನ್ನಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಇಫ್ ಇನ್ ಗುಡ್ ಫೇತ್, ಯಾವುದೇ ಮೊದಲಿನ ಪ್ಲ್ಯಾನ್ ಇಲ್ಲದೆ, ವಿದೌಟ್ ಪ್ರೀ ಮೆಡಿಟೇಷನ್, ಪೂರ್ವ ಯೋಜನೆ ಇಲ್ಲದೆ, ಆಮೇಲೆ ಯಾವುದೇ ಉದ್ದೇಶವಿಲ್ಲದೆ, ಟು ಕಾಸ್ ಮೋರ್ ಹಾರ್ಮ್ ದ್ಯಾನ್ ನೆಸಸರಿ. ಟು ಕಾರ್ಮ್ ಅಂದರೆ ನಿಮ್ಮ ಸೆಲ್ಫ್ ಡಿಫೆನ್ಸ್ ಹೇಗಿರಬೇಕು ಅನ್ನೋದನ್ನು ಅಲ್ಲಿ ಹೇಳ್ತೀವಿ ನಾವೇನು, ಇಟ್ ಶುಡ್ ಬಿ ಪ್ರಪೋರ್ಷನೇಟ್ ಅಂತ. ಅವ ನಿಮ್ಗೊಂದು ಹೊಡೆದ್ರೆ ನೀವು ಅವನಿಗೆ 1 ಹೊಡೀರಿ, 2 ಹೊಡೀರಿ. ಅವ ನಿಮಗೊಂದು ಹೊಡೆದ ಅಂಥೇಳಿ ನೀವು ಚಾಕು ಹಾಕಿದರೆ ಅದು ಡಿಸ್ಪ್ರಪೋರ್ಷನೇಟ್. ಅದನ್ನು ಹೇಳ್ತಾರೆ ಇಲ್ಲಿ. ಟು ಕಾಸ್ ಮೋರ್ ಹಾರ್ಮ್ ದ್ಯಾನ್ ನೆಸಸರಿ. ನೀವು ನಿಮ್ಮ ಪ್ರೈವೇಟ್ ಡಿಫೆನ್ಸ್ನಲ್ಲಿ ಅವನ ವಿರುದ್ಧ ಎಷ್ಟು ಫೋರ್ಸನ್ನು ಹಾಕಬೇಕಿತ್ತು ಅದಕ್ಕಿಂತ ಹೆಚ್ಚು ಹಾಕಿದರೆ, ಆ ಹೆಚ್ಚು ಫೋರ್ಸ್ ಹಾಕಿದಂತಹ ನಿಮ್ಮ ಕ್ರಮ ಸಾವಿಗೆ ಕಾರಣವಾದರೆ ಅದು ಕಲ್ಪೆಬಲ್ ಹೋಮಿಸೈಡ್ ಆಗುತ್ತೆ. ಸಾವಿಗೆ ಕಾರಣವಾದರೆ, ವೈಲ್ ಎಕ್ಸೀಡಿಂಗ್ ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್, ಇಟ್ ಈಸ್ ನಾಟ್ ಮರ್ಡರ್. ಇಟ್ ಈಸ್ ನಾಟ್ ಮರ್ಡರ್. ಇಟ್ ಮೇ ಬಿಕಮ್ ಎ ಕಲ್ಪೆಬಲ್ ಹೋಮಿಸೈಡ್. ಇಟ್ ಮೇ ಬಿಕಮ್ ಎ ಕಲ್ಪೆಬಲ್ ಹೋಮಿಸೈಡ್. ದಿಸ್ ಈಸ್ ಎಕ್ಸೆಪ್ಷನ್ 2. ಎಕ್ಸೆಪ್ಷನ್ 2ಗೆ ದೇರ್ ಈಸ್ ಒನ್ ಇಲಸ್ಟ್ರೇಷನ್. ಒಂದೇ ಒಂದು ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ. ಸೊ ದ್ಯಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ದಟ್ ಈಸ್ ಸೆಲ್ಫ್ ಡಿಫೆನ್ಸ್ ಮಾಡಬೇಕು. ನೀವು ಸೆಲ್ಫ್ ಡಿಫೆನ್ಸ್ ಮಾಡುವಂತಹ ಸಂದರ್ಭದಲ್ಲಿ ನೀವು ಉಪಯೋಗಿಸುವಂತಹ ಬಲ ಅನುಪಾತಕ್ಕನುಗುಣವಾಗಿರಬೇಕು. ಅವನು 1 ಹೊಡೆದ್ರೆ ನೀವು 2 ಹೊಡಿಬೇಕು. ಅವನು ನಿಮಗೆ ಗಾಯ ಮಾಡಿದರೆ ನೀವು ಅವನಿಗೆ ಗಾಯ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಅವನು ಕೊಲೆನೇ ಮಾಡೋದಲ್ಲ. ಒಂದು ವೇಳೆ ಕೊಲೆ ಮಾಡಿದರೂ ಕೂಡ ಅದು ಮರ್ಡರ್ ಆಗೋದಿಲ್ಲ, ಕಲ್ಪೆಬಲ್ ಹೋಮಿಸೈಡ್ ಆಗುತ್ತೆ. ಮರ್ಡರ್ ನಾಟ್ ಅಮೌಂಟಿಂಗ್, ಕಲ್ಪೆಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಆಗುತ್ತೆ. ಇಲಸ್ಟ್ರೇಷನ್. ಜಡ್ ಅಟೆಂಪ್ಟ್ಸ್ ಟು ಹಾರ್ಸ್ ವಿಪ್. ಹಾರ್ಸ್ ವಿಪ್ ಅಂತಂದರೆ ಈ ಬಾರ್ಕೋಲ್ ತೊಗೊಂಡು ಹೊಡಿಯೋದು ಅಂತಾರೆ ನೋಡ್ರಿ. ನಮ್ಮ ನಾರ್ತ್ ಕರ್ನಾಟಕದ ಲ್ಯಾಂಗ್ವೇಜಲ್ಲಿ ಬಾರ್ಕೋಲ್ ಭಾಳಷ್ಟು ಮಾತಿನಲ್ಲಿ ಬರ್ತದದು. ಹಳ್ಳಿಯಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಎತ್ತಿಗೆ ಹೊಡೆಯುವಂಥ ಬಾರ್ಕೋಲ್ ಇದೆಯಲ್ಲ, ಅದನ್ನು ಕುದುರೆಗೆ ಹೊಡೆಯೋದಕ್ಕೆ ಹಾರ್ಸ್ ವಿಪ್ ಅಂತಾರೆ. ಕುದುರೆಗೆ ಹೊಡೆಯೋದಕ್ಕೂ ಒಂದಿರ್ತದೆ ಆ ಥರ ಹಾರ್ಸ್ ವಿಪ್. ಓಕೆ. ಜಡ್ ಅಟೆಂಪ್ಟ್ಸ್ ಟು ಹಾರ್ಸ್ ವಿಪ್ ಏಗೆ ಹೊಡಿಯೋಕ್ಕೆ ನೋಡ್ತಾನೆ ಇವನು. ಜಡ್ಡು ಏಗೆ ಹೊಡಿಯೋಕ್ಕೆ ನೋಡ್ತಾನೆ. ನಾಟ್ ಇನ್ ಸಚ್ ಎ ಮ್ಯಾನರ್ ಆ್ಯಸ್ ಟು ಕಾಸ್ ಗ್ರೀವಿಯಸ್ ಹರ್ಟ್ ಟು ಎ. ಆದರೆ ಅವನಿಗೆ ಹೆಂಗೆ ಹೊಡಿತಾನೆ ಅಂತಂದರೆ ಉದ್ದೇಶ ಅವನಿಗೇನು ಗ್ರೀವಿಯಸ್ ಹರ್ಟ್, ಸೀರಿಯಸ್ ಅವನಿಗೆ ಗಾಯ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಮಾಡೋದಿಲ್ಲ. ಓಕೆ. ಆದರೆ ಇದು ದಿಸ್ ಇಸ್ ದ ಆ್ಯಕ್ಷನ್ ಆಫ್ ಜಡ್. ಏನು ಮಾಡ್ತಾನೆ? ಎ ಡ್ರಾಸ್ ಎ ಪಿಸ್ತೂಲ್. ಜಡ್ ಪರ್ಸಿಸ್ಟ್ಸ್ ಇನ್ ದ ಅಸಾಲ್ಟ್. ಎ ಬಿಲೀವಿಂಗ್ ಇನ್ ಗುಡ್ ಫೇತ್ ದ್ಯಾಟ್ he can by no other means prevent himself from being horsewhipped, shoots Jet. ನೋಡಿ, ಅವನು ಪಿಸ್ತೂಲ್ ತೊಗೊಂಡ್ರೂ ಬಾರ್ಕೋಲಿಂದ ಹೊಡೆಯೋದು ಬಿಡೋದಿಲ್ಲ. ಅವನು ಹೊಡಿತಾನೆ ಇರ್ತಾನೆ, ಹಾರ್ಸ್ವಿಪ್ ಮಾಡ್ತಾನೆ ಇರ್ತಾನೆ. ಆದ್ದರಿಂದ ಇವನಿಗೆ ಏನು ಅನಿಸುತ್ತೆ, ಏನು ಇಲ್ಲ ಇವನು ನಾನು ಬಿಡೋದಿಲ್ಲ, ಹೊಡಿತಾನೆ ಇರ್ತಾನೆ, ನಾನು ಸುಮ್ಮನೆ ಇದ್ರೆ ಬಿಡೋದಿಲ್ಲ ಇವನು ಅಂಥೇಳಿ ಅವನ ಮನಸ್ಸಲ್ಲಿ ಬಂದಾಗ ಅವನೇನು ಮಾಡ್ತಾನೆ, ಶೂಟ್ ಮಾಡ್ತಾನೆ. ಆವಾಗ ಶೂಟ್ ಮಾಡಿದಂತಹ ಪ್ರಸಂಗ ಇದೆಯಲ್ಲ, ಅವನು ಶೂಟ್ ಮಾಡಿದರೂ ಕೂಡ ಅದು ಮರ್ಡರ್ ಅಲ್ಲ. ಅದರ್ವೈಸ್ ಶೂಟಿಂಗ್ ಈಸ್ ಮರ್ಡರ್. ಬಟ್ ಇಲ್ಲಿ ಅವನು ಹಾರ್ಸ್ವಿಪ್ ಮಾಡೋದನ್ನು ತಡೆಯೋದಕ್ಕೋಸ್ಕರ ಏನು ಮಾಡ್ತಾನೆ, ಆದರೆ ಇಟ್ ಈಸ್ ಡಿಸ್ಪ್ರಪೋರ್ಷನೇಟ್. ದೇರ್ಫೋರ್ ಎ ಶಾಟ್ ಕಮಿಟೆಡ್, ಎ ಹ್ಯಾಸ್ ನಾಟ್ ಕಮಿಟೆಡ್ ಮರ್ಡರ್, ಇಟ್ ಈಸ್ ಓನ್ಲಿ ಕಲ್ಪೇಬಲ್ ಹೋಮಿಸೈಡ್. ಶಿಕ್ಷೆ ಆಗೇ ಆಗುತ್ತೆ. ಕಲ್ಪೇಬಲ್ ಹೋಮಿಸೈಡ್ ಈಸ್ ದೇರ್. ಓಕೆ. ಮರ್ಡರ್
ಕಲ್ಪೇಬಲ್ homicide ನಾಟ್ ಅಮೌಂಟಿಂಗ್ ಟು ಮರ್ಡರ್. ನೋಡಿ ಇಲ್ಲಿ ಇದರ ಉದ್ದೇಶ, ಇಲ್ಲಿ ಪ್ರೊವೊಕೇಶನ್ ಇರೋದ್ರಿಂದ ಅವನು ಶೂಟ್ ಮಾಡಿದರೂ ಕೂಡ ಅದು ಕೊಲೆ ಆಗೋದಿಲ್ಲ, ಅದು ಕೇವಲ ನರಹತ್ಯೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಇದನ್ನು ನೋಡ್ತೀವಿ. ಅಂದರೆ ನೀವೇನು ಮಾಡಬೇಕು, ನಿಮ್ಮ ಸೆಲ್ಫ್ ಡಿಫೆನ್ಸನ್ನು ಪ್ರೊಪೋರ್ಷನೇಟ್ ಆಗಿ ಯೂಸ್ ಮಾಡಬೇಕು. ಸಾಯುವ ಮಟ್ಟಕ್ಕೆ ಹೋದರೆ ಪನಿಷ್ಮೆಂಟ್ ಗ್ಯಾರಂಟಿ. ಪನಿಷ್ಮೆಂಟ್, ದಟ್ ಇಸ್ ವಾಟ್ ಈಸ್ ಹ್ಯಾಪನ್ಡ್ ಇನ್ ದಿಸ್ ಹಾರ್ಸ್ ವಿಪ್ ಕೇಸ್. ನೆಕ್ಸ್ಟ್, ಎಕ್ಸೆಪ್ಷನ್ ನಂಬರ್ 3. Exception number 3 is about public servant, government officer. If a public servant exceeds lawful powers in good faith, ನೋಡಿ, ಒಳ್ಳೆಯ ಉದ್ದೇಶದಿಂದ ಅವನು ತನ್ನ ಅಧಿಕಾರವನ್ನು ಹೆಚ್ಚುವರಿಯಾಗಿ ಉಪಯೋಗ ಮಾಡಿದಾಗ ಅವನಿಗೂ ಕೂಡ ಶಿಕ್ಷೆ ಆಗುತ್ತೆ. ಮರ್ಡರ್ ಆಗೋದಿಲ್ಲ, ಹೊಮಿಸೈಡ್ ಆಗುತ್ತೆ. ಬಿಲೀವಿಂಗ್ ದ ಆಕ್ಟ್ ನೆಸಸರಿ ಫಾರ್ ಡ್ಯೂಟಿ ವಿದೌಟ್ ಇಲ್ ವಿಲ್, ನಾಟ್ ಮರ್ಡರ್. ವಿದೌಟ್ ಇಲ್ ವಿಲ್, ಕೆಟ್ಟ ಉದ್ದೇಶದಿಂದ ಮಾಡೋದಿಲ್ಲ ಅವನು, ಒಳ್ಳೆಯ ಉದ್ದೇಶದಿಂದ ಪ್ರಕ್ರಿಯೆಯನ್ನು ಮಾಡಿರ್ತಾನೆ. ಆದರೆ ಅದು ಏನಾಗುತ್ತೆ, ಸಾವಾಗಿ ಪರಿಣಮಿಸ್ತದೆ. ಒಂದು ವೇಳೆ ಸಾವಾದರೆ ಅದನ್ನು ಗೌರ್ಮೆಂಟ್ ಆಫೀಸರ್ ವಿಷಯದಲ್ಲಿ ನಾವೇನು ಮಾಡೋದಿಲ್ಲ, ಮರ್ಡರ್ ಅಂತ ತೆಗೆದುಕೊಳ್ಳೋದಿಲ್ಲ. ದೆನ್ ದ ಲಾಸ್ಟ್ ಬಟ್ ಒನ್, ಇನ್ನೂ ಒಂದಿದೆ, ಏನು, ಸಡನ್ ಫೈಟ್ ಅಂತ ಹೇಳ್ತಾರೆ. ವಾಟ್ ಈಸ್ ಸಡನ್ ಫೈಟ್? ಇದೆಲ್ಲ ಗುಂಪಿನಲ್ಲಿ ಆಗುವಂಥದ್ದು. ಗುಂಪಿನಲ್ಲಿ ಏನಾಗುತ್ತೆ, ಯಾವುದೇ ಪೂರ್ವ ನಿಯೋಜನೆ ಇಲ್ಲದೆ ಇನ್ ದ ಹೀಟ್ ಆಫ್ ಪ್ಯಾಷನ್ ಮಾತಿನಲ್ಲೇ ಬೆಳೆದು ಬಿಡ್ತದೆ. ಸಡನ್ ಕ್ವಾರಲ್, ಸಡನ್ ಆಕಸ್ಮಿಕ ಜಗಳ ಆಗುತ್ತೆ. ವಿದೌಟ್ ಅನ್ಡ್ಯೂ ಅಡ್ವಾಂಟೇಜ್ ಆರ್ ಕ್ರೂಯಲ್ಟಿ. ನೋಡಿ, ಅಲ್ಲಿ ಸಾವು ಸಂಭವಿಸ್ತು ಅಂತ ಇಟ್ಕೊಳ್ಳಿ. ಅದಕ್ಕೆ ಮಾಬಲ್ಲಿ ಸಂಭವಿಸಿದಂತಹ ಸಾವುಗಳನ್ನು ನಾವು ಮರ್ಡರ್ ಅಂತ ಟ್ರೀಟ್ ಮಾಡೋದಿಲ್ಲ, ಅವನ್ನ ಕಲ್ಪೇಬಲ್ ಹೋಮಿಸೈಡ್ ಅಂಥೇಳಿ ಟ್ರೀಟ್ ಮಾಡ್ತೀವಿ. ಉದಾಹರಣೆಗೆ ಬಳ್ಳಾರಿಯ ಘಟನೆ, ರೈಟ್? ಇದಕ್ಕೆ ಎಕ್ಸ್ಪ್ಲನೇಷನ್ ಇದೆ ಒಂದು. ಇಟ್ ಈಸ್ ಇಮ್ಮೆಟೀರಿಯಲ್ ಇನ್ ಸಚ್ ಕೇಸಸ್ ವಿಚ್ ಪಾರ್ಟಿ ಆಫರ್ಸ್ ಪ್ರೊವೊಕೇಶನ್. ಈ ಗುಂಪಿನ ಜಗಳದಲ್ಲಿ ಯಾರು ಮೊದಲು ಮಾಡಿದ್ರು, ಯಾರು ಆಮೇಲೆ ಮಾಡಿದ್ರು, ಇದನ್ನೆಲ್ಲ ನೋಡೋದಿಲ್ಲ. ಅದು ಏನಾಗುತ್ತೆ, ಮರ್ಡರ್ ಅಂತ ಕನ್ಸಿಡರ್ ಆಗೋದಿಲ್ಲ. ಗುಂಪಿನ ಜಗಳದಲ್ಲಿ ಆದಂತಹ ಸಾವುಗಳನ್ನು ಮರ್ಡರ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಬಟ್ ದೇ ವಿಲ್ ನಾರ್ಮಲಿ ಬಿ ಕನ್ಸಿಡರ್ಡ್ ಆಸ್ ಕಲ್ಪೇಬಲ್ ಹೋಮಿಸೈಡ್. ಯಾಕೆ ಅಂತಂದರೆ ಅಲ್ಲಿ ಪ್ರಿಮೆಡಿಟೇಷನ್ ಇರೋದಿಲ್ಲ. ಮೊದಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದಿಲ್ಲ. ಮೊದಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರೆ ಅದು ಮರ್ಡರ್ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಎಕ್ಸೆಪ್ಷನ್ 4 ನೋಡ್ತೀವಿ. ಸಡನ್ ಫೈಟ್, ಪಬ್ಲಿಕ್ ಸರ್ವೆಂಟ್, ರೈಟ್? ಆ್ಯಂಡ್ ದೆನ್ ಲಾಸ್ಟ್ ಒನ್, ಕನ್ಸೆಂಟ್. ನಾವೇ ಬಾವಿ ಹಾರ್ಕೊಳ್ಳೋದು ಅಂದರೆ ನಾವೇ ಒಪ್ಪಿಗೆ ಕೊಡೋದು. ಅಕಸ್ಮಾತು 18 ವರ್ಷದ ಮೇಲಿದ್ರೆ, 18 ವರ್ಷದ ಕೆಳಗಿದ್ರೆ ಅಪರಾಧ ಆಗುತ್ತೆ. 18 ವರ್ಷದ ಮೇಲ್ಪಟ್ಟಂತಹ ವ್ಯಕ್ತಿ ತಾನೇ ಉದ್ದೇಶಪೂರ್ವಕವಾಗಿ ಸಾವಿಗೆ ಎದೆ ಕೊಟ್ಟರೆ ನಾವೇನು ಮಾಡೋಕ್ಕಾಗಲ್ಲ. ಇಫ್ ಎ ಪರ್ಸನ್ ಅಬೌವ್ 18 years ಸಫರ್ಸ್ ಡೆತ್ ಆರ್ ಟೇಕ್ಸ್ ರಿಸ್ಕ್ ಆಫ್ ಡೆತ್ ವಿತ್ ಕನ್ಸೆಂಟ್, ಅದು ಏನಾಗುತ್ತೆ ಅಂತಂದರೆ ಅಪವಾದಗಳಲ್ಲಿ ಬರುತ್ತೆ. ಅಂದರೆ ಅದಕ್ಕೆ ಮರ್ಡರ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಮೇ ಬಿ ಕಲ್ಪೇಬಲ್ ಹೋಮಿಸೈಡ್ ಆಗ್ಬೋದು. ಎ ಇನ್ಸ್ಟಿಗೇಟ್ಸ್ ಎ ಚೈಲ್ಡ್ ಟು ಕಮಿಟ್ ಸುಸೈಡ್. ನೋಡಿ, 18 ವರ್ಷದ ಮೇಲಿನವರಿಗೆ ನೀನು ಸುಸೈಡ್ ಮಾಡ್ಕೊ ಅಂತ ಹೇಳಿದರೆ ಅದು ಮರ್ಡರ್ ಅಲ್ಲ, ಅದು ಕಲ್ಪೇಬಲ್ ಹೋಮಿಸೈಡು. ಆದರೆ 18 ವರ್ಷದ ಕೆಳಗಿನ ವ್ಯಕ್ತಿಗೆ ನೀವೇನಾದರೂ ಸುಸೈಡ್ ಮಾಡ್ಕೊ ಅಂತ ಹೇಳಿ ಅವನು ಮೆಸ್ಮರೈಸ್ ಮಾಡಿದರೆ ಅದು ಅವೇಟ್ಮೆಂಟ್ ಆಫ್ ಮರ್ಡರ್ ಆಗುತ್ತೆ. ಅಂದರೆ ಕೊಲೆಗೆ ಪ್ರೇರಣೆ ಅಂತಕ್ಕಂಥ ಅಪವಾದಕ್ಕೆ ಗುರಿ ಆಗ್ತದೆ ಅಂತಕ್ಕಂಥದ್ದು. ಈ 5 ಅಪವಾದಗಳನ್ನು ನಾನು ಮೊದಲೇ ಹೇಳಿದ್ನಲ್ವ ನಿಮ್ಗೆ. ಐ ಹ್ಯಾವ್ ಟೋಲ್ಡ್ ಯು. ನೌ ಐ ವಿಲ್ ಕಮ್ ಬ್ಯಾಕ್ ಟು ವಾಟ್ ಐ ಹ್ಯಾವ್ ಟೋಲ್ಡ್. ಎಸ್, ಇಲ್ಲಿ ನಾವೇನೇನು ಡಿಸ್ಕಸ್ ಮಾಡಿದ್ದೀವಿ ಅಂತಂದರೆ 5 ಅಪವಾದಗಳನ್ನು, ಎಕ್ಸೆಪ್ಷನ್ಸನ್ನು ಡಿಸ್ಕಸ್ ಮಾಡಿದ್ವಿ. 5 ಅಪವಾದಗಳನ್ನು, ಈ 4 ವ್ಯಾಖ್ಯಾನಗಳನ್ನು, ಡೆಫಿನೇಷನ್ಸ್, ಇವೆಲ್ಲವೂ ಕೊಲೆಗಳೇ. ಆದರೆ ಇಲ್ಲಿ ನಡೆಯುವಂತಹ ಕ್ರಿಯೆಗಳು ಈ ಅಪವಾದದ ಒಳಗಡೆ ಬರಬಾರ್ದು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇನ್ನೊಂದು ಸಲ ನಿಮ್ಮನ್ನು ಇಲ್ಲಿ ವಾಪಸ್ ಟ್ರಾವೆಲ್ ಮಾಡಿಸ್ತೀನಿ. ಐ ವಿಲ್ ಮೇಕ್ ಯು ಟ್ರಾವೆಲ್ ಅಗೇನ್ ABCD. ದೆನ್ ಇಟ್ ವಿಲ್ ಬಿ
more clear. It will be more clear, right? Except in cases hereinafter accepted. E accepted 5. Culpable homicide is murder. And the definition for murder is A, B, C, D. All these A, B, C, D are in next page. A. ನೋಡಿ, ನೀವು ಉದ್ದೇಶವನ್ನಿಟ್ಕೊಂಡು ಒಂದು ಪ್ರಕ್ರಿಯೆಯನ್ನು ಹೆಂಗೆ ಮಾಡ್ತೀರಿ ಅಂದರೆ ಅದು ಸಾವಿಗೆ ಕಾರಣ ಆಗುತ್ತೆ, ಕೊಲೆ. ಎರಡನೇದ್ದು, ನೀವು ಮಾಡುವಂತಹ ಕ್ರಿಯೆ ಹೇಗಿರುತ್ತೆ ಅಂತಂದರೆ ನಿಮ್ಮ ಉದ್ದೇಶ ದೇಹಕ್ಕೆ ಗಾಯ ಮಾಡುವಂಥದ್ದು ಇರ್ತದೆ, ಆದರೆ ಈ ಗಾಯದಿಂದ ಅವನು ಸಾಯುತ್ತಾನೆ ಎನ್ನುವುದು ನಿಮಗೆ ಗೊತ್ತಿರ್ತದೆ. ಆದ್ದರಿಂದ ಇದು ಕೊಲೆ. ಓಕೆ, ಆದರೆ ಇದಾಗಲಿ 5 ಎಕ್ಸೆಪ್ಷನ್ನಲ್ಲಿ ಇರಬಾರ್ದು. 5 ಎಕ್ಸೆಪ್ಷನ್ನಲ್ಲಿ ಇರಬಾರ್ದು. ಮೂರನೇದ್ದು, ಇಫ್ ದ ಆಕ್ಟ್ ಡನ್ ವಿತ್ ದ ಇಂಟೆನ್ಷನ್ ಆಫ್ ಬಾಡಿಲಿ ಇಂಜುರಿ ಆ್ಯಂಡ್ ದ ಇಂಜುರಿ ಈಸ್ ಇಂಟೆಂಡೆಡ್. ನೋಡಿ, ನೀವು ಇಲ್ಲಿ ಗಾಯವನ್ನು ಮಾಡಬೇಕು ಅಂಥೇಳಿ ನೀವು ಉದ್ದೇಶವನ್ನು ಇಟ್ಕೊಂಡಿರ್ತೀರಿ. ಆಮೇಲೆ ಎಷ್ಟರ ಮಟ್ಟಿಗೆ ನೀವು ಆ ಗಾಯವನ್ನು ಮಾಡ್ತೀರಿ ಅಂದರೆ ಅದು ಡೆಫಿನೆಟ್ಲಿ ಸಾವು ಆಗೇ ಆಗುತ್ತೆ. ಸಫಿಷಿಯಂಟ್ ಗಾಯವನ್ನು ಮಾಡ್ತೀರಿ, ಸಾವು ಆಗೇ ಆಗುತ್ತೆ. ಆವಾಗಲೂ ಕೂಡ ಇದು ಡೆಫಿನೇಷನ್ ಸಿ. ನೋಡಿ, ಇದು ಕೂಡ ಆ ಎಕ್ಸೆಪ್ಷನಲ್ಲಿ ಬಂದ್ರೆ ನೋ. 5 ಎಕ್ಸೆಪ್ಷನ್ನಲ್ಲಿ ಇದು ಬಂದರೆ ಅದು ಮರ್ಡರ್ ಆಗೋದಿಲ್ಲ, ಕಲ್ಪಬಲ್ ಹೋಮಿಸೈಡ್ ಆಗುತ್ತೆ. ದೆನ್ ಡಿ, ಇಫ್ ದ ಪರ್ಸನ್ ಕಮಿಟಿಂಗ್ ಎನ್ ಆಕ್ಟ್ ನೋಸ್. ನೋಡಿ, ಇಲ್ಲಿ ನಾಲೆಜ್ ದ್ಯಾಟ್ ಇಟ್ ಈಸ್ ಸೋ ಇಮಿನೆಂಟ್ಲಿ ಡೇಂಜರಸ್. ನೀವು ಮಾಡುವಂತಹ ಪ್ರಕ್ರಿಯೆ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಡೇಂಜರ್ ಇದೆ ಅಂತಂದರೆ ಯಾವುದೇ ಪ್ರಾಬಬಿಲಿಟಿ ಊಹೆ ಮಾಡಿದರೂ ಕೂಡ ಗ್ಯಾರಂಟಿ ಸಾವು ಕಟ್ಟಿಟ್ಟ ಬುತ್ತಿ ಅಂತ. ಸಾವು ಕಟ್ಟಿಟ್ಟ ಬುತ್ತಿ. ಅಥವಾ ನೀವು ಮಾಡುವಂತಹ ಇಂಜುರಿ ಸಾವನ್ನು ಮಾಡ್ತದೆ, ಆದರೆ ಅದಕ್ಕೆ ನಿಮ್ಗೆ ಯಾವುದಾದ್ರೂ ಎಕ್ಸ್ಕ್ಯೂಸ್ ಇದೆಯಾ? ಎಕ್ಸ್ಕ್ಯೂಸ್ ಇಲ್ಲ ಅಂದರೆ ನೀವು ಸಾವೇ ಮಾಡ್ತೀರಿ. ಎಸ್, ಯು ಆರ್ ಗೋಯಿಂಗ್ ಟು ಕಿಲ್ ಹಿಮ್, ಬಟ್ ಯು ಶುಡ್ ಹ್ಯಾವ್ ಸಮ್ ಎಕ್ಸ್ಕ್ಯೂಸ್. ವಾಟ್ ಈಸ್ ಎಕ್ಸ್ಕ್ಯೂಸ್? ಆ ಕ್ರೌಡ್ ನಿಮ್ಮ ಮೇಲೆ ನಿಮ್ಮನ್ನೇ ಅಟ್ಯಾಕ್ ಮಾಡಕ್ಕೆ ಬಂದಿದೆ, ಆವಾಗ ನಿಮಗೆ ಸೆಲ್ಫ್ ಡಿಫೆನ್ಸ್ ಇರಬೇಕು. ಸೆಲ್ಫ್ ಡಿಫೆನ್ಸಿಗೆ ನೀವೇನು ಮಾಡ್ತೀರಿ? ಫೈರ್ ಮಾಡ್ತೀರಿ. ದಟ್ ಈಸ್ ಎಕ್ಸ್ಕ್ಯೂಸ್. ಅಂತಹ ಎಕ್ಸ್ಕ್ಯೂಸ್ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಅದು ಕೂಡ ಮರ್ಡರೆ. ಈ 4 ಸಂದರ್ಭಗಳಲ್ಲಿ ಕೊಲೆ ಆಗ್ತದೆ. ಈ 4 ಸಂದರ್ಭಗಳಲ್ಲಿ ನಡೆಯುವಂತಹ ಎಲ್ಲ ಪ್ರಕ್ರಿಯೆಗಳು ಹೇಗಿರಬೇಕು ಅಂತಂದರೆ ಅವು ಅಪವಾದಗಳಿಂದ ಹೊರತಾಗಿರಬೇಕು. ನಾವು ಯು ರೀಡ್ ದ ಫಸ್ಟ್ ಪ್ರೇಸ್. ಈಗ ಅರ್ಥ ಆಗುತ್ತೆ ನಿಮಗೆ. ಎಕ್ಸೆಪ್ಟ್ ಇನ್ ದ ಕೇಸಸ್ ಹಿಯರ್ ಇನ್ ಆಫ್ಟರ್, ಈ ಕೆಳಗೆ ಹೇಳಿದಂಥವು ಎಕ್ಸೆಪ್ಟೆಡ್. ಕಲ್ಪೆಬಲ್ ಹೋಮಿಸೈಡ್ ಈಸ್ ಮರ್ಡರ್ ಯಾವಾಗ? ಕ್ಲಾಸಸ್ ಡಿಫೈನಿಂಗ್ ಮರ್ಡರ್. ಈ ಸಂದರ್ಭದಲ್ಲಿ ಎ, ಬಿ, ಸಿ, ಡಿ. I think I have tried my level best to explain you the concept. Conceptually I have explained, and now I will go to discuss the case laws. I will go to discuss the case laws, and in my next video I will make a difference. Exactly 100 101 ವ್ಯತ್ಯಾಸವನ್ನು ಇಟ್ಕೊಂಡೇ ನಾನು ಇನ್ನೂ ಒಂದು ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ಅದರಿಂದ ನಿಮಗೆ ಇನ್ನೂ ಕ್ಲಾರಿಟಿ ಸಿಗ್ತದೆ ಅಂದ್ಕೊಳ್ತೀನಿ. ನಿಮಗೆ ಇಲ್ಲಿ ಕ್ಲಾರಿಟಿ ಸಿಗ್ತದೆ, ನೀವು 3ನೇ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ನೋಡಿ, ಹಿಯರ್ ಐ ಹ್ಯಾವ್ ಬ್ರಾಟ್ ಸಮ್ 2-3 ಕೇಸಸ್. ಲೆಟ್ ಅಸ್ ಸಿ. ವಿರ್ಸಾ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಈ ಪ್ರಕರಣ ಏನಿದು? ವಿರ್ಸಾ ಸಿಂಗ್. ವಿರ್ಸಾ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಈಸ್ ಎ ಲ್ಯಾಂಡ್ಮಾರ್ಕ್ ಸುಪ್ರೀಂ ಕೋರ್ಟ್ ಕೇಸ್ which authoritatively interpreted section 300. section 300 ಅಂದ್ರೆ BNS 101 ಎರಡು ಒಂದೇ. IPC 300 is equal to BNS 101. IPC 299 is equals to BNS 100. ಇದು ಗೊತ್ತಿರಬೇಕು ನಿಮಗೆ. Here this is murder, this is culpable homicide. Now let us see the incident. ಇಲ್ಲಿ ಇನ್ಸಿಡೆಂಟ್ ಅನ್ನು ಬರೆದಿದ್ದೀನಿ. ವರ್ಸಾ ಸಿಂಗ್ ಇನ್ಫ್ಲಿಕ್ಟೆಡ್ ಎ ಸಿಂಗಲ್ ಸ್ಪಿಯರ್ ಬ್ಲೋ. ನೋಡಿ, ಒಂದೇ ಒಂದು ಬ್ಲೋ ಕೊಟ್ಟಿದ್ದಾನೆ. ಆನ್ ದ ಅಬ್ಡಾಮನ್, ಖೇಮ್ ಸಿಂಗ್ ಡ್ಯೂರಿಂಗ್ ದ ಕ್ವಾರಲ್. ಜಗಳ ನಡೆದಂತಹ ಸಂದರ್ಭದಲ್ಲಿ ಖೇಮ್ ಸಿಂಗ್ಗೆ ಒಂದೇ ಒಂದು ಬ್ಲೋ ಕೊಟ್ಟಿದ್ದಾನೆ. ಹಿ ಹ್ಯಾಸ್ ಗಿವನ್ ಒನ್ ಬ್ಲೋ. ಅದಕ್ಕೆ ಅವನೇನಾದ? ಡಿಸೀಸ್ ಅಂದರೆ ಸತ್ತು ಹೋದ ಅಂತ. ಇಲ್ಲಿ ಡಿಸೀಸ್ ಅಂದರೆ ನೀವು ಅನಾರೋಗ್ಯ ಅಲ್ಲ, ಇದು ಸತ್ತು ಹೋದವನು ಅಂತ ಅರ್ಥ.
ನೋಡಿ, ಜಗಳದ ಸಂದರ್ಭದಲ್ಲಿ ವರ್ಸಾ ಸಿಂಗ್ ಮೃತ ಖೇಮ್ ಸಿಂಗನ ಹೊಟ್ಟೆಯ ಭಾಗಕ್ಕೆ ಒಮ್ಮೆ ಮಾತ್ರ ಬಾವಲಿಯಿಂದ ಹೊಡೆದನು. ಸ್ಪಿಯರ್ ಅಂದ್ರೆ ನಮ್ಮಲ್ಲಿ ಸಲಿಕೆ ಅಂತೀವಿ, ನಿಮ್ಮಲ್ಲಿ ಗುದ್ದಲಿ ಅಂತೀವಿ. ಗುದ್ದಲಿ ಅನ್ನೋದು ಸೌತ್ ಕರ್ನಾಟಕದಲ್ಲಿ, ನಾರ್ತ್ ಕರ್ನಾಟಕದಲ್ಲಿ ನಾವು ಸ್ಪಿಯರ್ಗೆ ಸಲಿಕೆ ಅಂತ ಹೇಳ್ತೀವಿ. ಎಸ್. ಮೆಡಿಕಲ್ ಎವಿಡೆನ್ಸ್. ದ ಡಾಕ್ಟರ್ ಸ್ಟೇಟೆಡ್ ದ್ಯಾಟ್ 3 coils ಆಫ್ ಇಂಟೆಸ್ಟೈನ್ಸ್, ಕರಳಿನ 3 ಕಾಯಿಲ್ಗಳು, ವೇರ್ ಪ್ರೊಟ್ರೂಡಿಂಗ್ ಫ್ರಮ್ ದ ವೂಂಡ್, ಹೊರಗೆ ಬಂದಿದ್ದವು, ಕರಳು ಹೊರಗೆ ಬಂದಿದ್ದವು ಗಾಯದಿಂದ. ಆ್ಯಂಡ್ ದ್ಯಾಟ್ ಇಂಜರಿ ವಾಸ್ ಸಫಿಷಿಯಂಟ್. ನೋಡಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ ಅಂತಂದ್ರೆ, ಆ ಒಂದು ಗಾಯ ಇದೆಯಲ್ಲ, ಆ ಗಾಯ ಸಫಿಷಿಯಂಟ್, ಏನಕ್ಕೆ? ಸಾವಾಗಲಿಕ್ಕೆ. ಸೊ ಸಫಿಷಿಯಂಟ್ ವರ್ಡ್ ಈಸ್ ಸ್ಪೆಸಿಫಿಕಲಿ ಯೂಸ್ಡ್ ಇನ್ ಸೆಕ್ಷನ್ 101. In section 101 to cause death in the ordinary course of nature. In the ordinary course of nature. ನೀವು ಸೆಕ್ಷನ್ 101 ನೋಡಿದ್ರೆ ಈ ಸಫಿಷಿಯಂಟ್ ವರ್ಡ್ ಸಿಗುತ್ತೆ. ರೈಟ್. ಟ್ರಯಲ್ ಕೋರ್ಟ್ ಏನು ಹೇಳ್ತು ನೋಡೋಣ. The trial court held that although common intention was only to cause injury, the injury inflicted was sufficient to cause death, and convicted Varsa Singh under 302. 302 is IPC 302 is equal to BNS 103 subclass 1. So both prescribe punishment for murder. ಕೊಲೆಗೆ ಶಿಕ್ಷೆಯನ್ನು 103ನಲ್ಲಿ ಅಥವಾ IPC 302ನಲ್ಲಿ ಹೇಳ್ತೀವಿ. ನಾವು ಕೇಸ್ ಲಾ ನಮಗೆ BNS ನಿಲ್ಲಿದ್ರಿಂದ ನಾವು ಇದನ್ನು ತಗೊಂಡಿದ್ದೀವಿ. ನೀವು ಈಕ್ವಿವೆಲೆಂಟ್ ಇದನ್ನ ಇಲ್ಲಿ ನಮೂದಿಸಬಹುದು. ಆದ್ದರಿಂದ ದಿಸ್ ಈಸ್ ಟ್ರೀಟೆಡ್ ಆಸ್ ಮರ್ಡರ್. ನಾವು ಇದೇನೇ ಹೇಳ್ಬೋದು, ಈ ಪ್ರಕರಣದಲ್ಲಿ ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟಿನ ಮೇಲೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನು ಆ ಒಂದು ಹೊಡೆತವೇ ಕೊಲೆಗೆ ಸರಿಯಾದ ಕಾರಣ, ಅಷ್ಟು ಸಾಕು. ಒಂದು ಗುದ್ಲಿ ಹೊಡ್ತಾ ಇದೆಯಲ್ಲ, ಅದು ಕರಳು ಹೊರಗೆ ಬರುವಂಗೆ ಹೊಡೆದಿರೋದ್ರಿಂದ ಸಾವಾಗೋದಕ್ಕೆ ಸಫಿಷಿಯಂಟ್ ಅಂತಕ್ಕಂಥದ್ದನ್ನು ಹೇಳಿದ್ರಿಂದ ಇದನ್ನು ಟ್ರಯಲ್ ಕೋರ್ಟ್ ಏನು ಮಾಡ್ತದೆ, ಸೆಷನ್ ಕೋರ್ಟ್ ಏನು ಮಾಡ್ತದೆ, ಅದನ್ನು ಕೊಲೆ ಅಂತ ತೀರ್ಮಾನಿಸ್ತದೆ. ದೆನ್ ಹೈಕೋರ್ಟ್ ಟೇಕ್ಸ್ ಸಮ್ ಅದರ್ ಸ್ಟ್ಯಾಂಡ್. The High Court confirmed the conviction. High Court confirmed the conviction. ಆದರೆ Varsa Singh appealed to the Supreme Court contending that there was no intention to cause injury sufficient to cause death. ಇಲ್ಲಿ ಇಂಟೆನ್ಷನ್ ಇರಲಿಲ್ಲ ನಮ್ದು ಅಂತ, ಇಂಟೆನ್ಷನ್ ನಮ್ದು ಇರಲಿಲ್ಲ, ಸಾಯಿಸೋ ಇಂಟೆನ್ಷನ್ ಇರಲಿಲ್ಲ. ದೇರ್ ವಾಸ್ ನೋ ಮೆನ್ಸ್ರಿಯಾ ಅಂತ ಪ್ಲೀಡ್ ಮಾಡ್ತಾನೆ. ನೋ ಮೆನ್ಸ್ರಿಯಾ ಆಫ್ ಕಾಸಿಂಗ್ ಡೆತ್. ಸಾಯಿಸುವಂತಹ ಮಾನಸಿಕವಾದಂತಹ ಉದ್ದೇಶ ನಮ್ದು ಇರಲಿಲ್ಲ ಅಂತ. ಓಕೆ, ನೌ ಇಶ್ಯೂ ವೆದರ್ ಎನ್ ಅಫೆನ್ಸ್ ಅಮೌಂಟ್ಸ್ ಟು ಮರ್ಡರ್ ಅಂಡರ್ 300 clause. Thirdly, when there is no intention to cause death. ನೋಡಿ, ದಿಸ್ ವಾಸ್ ದ ಪಾಯಿಂಟ್ ಹಿಯರ್. ನಾನು ಸಾವನ್ನ ಉದ್ದೇಶಿಸಿ ಅವನಿಗೆ ಗುದ್ಲಿಯಿಂದ ಹೊಡೆದಿಲ್ಲ, ಬಟ್ ಇಂಜರಿ ಇನ್ಫ್ಲಿಕ್ಟೆಡ್ ಈಸ್ ಸಫಿಷಿಯಂಟ್ ಇನ್ ದ ಆರ್ಡಿನರಿ ನೇಚರ್ ಆಫ್ ಸಿಚುವೇಶನ್. ನೋಡಿ, ಸಫಿಷಿಯಂಟ್ ಇದ್ದರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಡಿಸ್ಮಿಸ್ಡ್ ದ ಅಪೀಲ್ and upheld the conviction. Murder is confirmed. Murder ಅಂತ ಹೇಳಿ ಆಯ್ತು. ಯಾಕೆ ಹೇಳಿ? ದಿಸ್ ಈಸ್ ದ ರೀಸನ್. ಹಿಯರ್ ಅಗೇನ್ ಸೆಕ್ಷನ್ 300 ಅಂತ ಬರೆದ ಕೂಡಲೇ ನೀವು ಇಲ್ಲೇನು ಮಾಡಬೇಕು, ಸೆಕ್ಷನ್ 101 BNS ಅಲ್ಲಿ, BNS ದಿಸ್ ಈಸ್ IPC ಬರಿಬೇಕಂತೇನಿಲ್ಲ ನೀವು. ಓಕೆ, ಡಾಕ್ಟರ್ ರಿಪೋರ್ಟ್ನ ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟು ರಿಲೈ ಮಾಡುತ್ತೆ. ಸೊ ನಿಮಗೆ ಈಗ ಅನಿಸುತ್ತೆ ಮರ್ಡರ್ಗೆ ಏನು ಇಂಪಾರ್ಟೆಂಟು ಅಂತೇಳಿ. ಮರ್ಡರ್ಗೆ ಏನು ಇಂಪಾರ್ಟೆಂಟು ಅಂತಂದರೆ ಮಾಡುವಂತಹ ಕ್ರಿಯೆ ಆಲ್ಮೋಸ್ಟ್ ಸಾವೆಲ್ಲಿ ಕೊನೆಗೊಳ್ಬೇಕು, ಆ ವ್ಯಕ್ತಿಯ ಸಾವಿನಲ್ಲಿ ಕೊನೆಗೊಳ್ಬೇಕು. ಆವಾಗ ಅದಕ್ಕೆ ನಾವು ಕೊಲೆ ಅಂತಲೇ ಹೇಳಬೇಕಾಗತ್ತೆ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ದಿಸ್ ಈಸ್ ಲೀಗಲ್ ಪ್ರಿನ್ಸಿಪಲ್. ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು. ನ್ಯಾಯ ಸಿದ್ಧಾಂತದ
4 ಹಂತಗಳ ಪರೀಕ್ಷೆ. ನೋಡಿ, ನ್ಯಾಯ ಸಿದ್ಧಾಂತದ 4 ಹಂತಗಳ ಈ ಪರೀಕ್ಷೆಗಳು ಬಹಳ ಇಂಪಾರ್ಟೆಂಟ್. ಈ ಪರೀಕ್ಷೆಗಳು ಬಹಳ ಇಂಪಾರ್ಟೆಂಟು. ಈ ಪರೀಕ್ಷೆಯಿಂದ ನಾವೇನು ಟ್ರೀಟ್ ಮಾಡ್ತೀವಿ ಅಂತಂದರೆ, ನಡೆದಂತಹ ನರಹತ್ಯೆ ಕೇವಲ ಶಿಕ್ಷಾರ್ಹ ನರಹತ್ಯೆಯೇ ಅಥವಾ ಕೊಲೆಯೇ ಅಂತಕ್ಕಂಥದ್ದನ್ನು ನೋಡಿ. ದ ಸುಪ್ರೀಂ ಕೋರ್ಟ್ ಲೇಡ್ ಡೌನ್ ಎ ಡೆಫಿನೇಟಿವ್ 4-step ಟೆಸ್ಟ್ ಫಾರ್ BNS 101. ಕೊಲೆಗೆ 4 ಹಂತದ ಪರೀಕ್ಷೆಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ಫಸ್ಟ್ ಒನ್, ಎ ಬಾಡಿಲಿ ಇಂಜರಿ ಈಸ್ ಪ್ರೆಸೆಂಟ್. ದೇಹಕ್ಕೆ ಗಾಯ ಆಗಿರಬೇಕು. ದ ನೇಚರ್ ಆಫ್ ಇಂಜರಿ ಮಸ್ಟ್ ಬಿ ಪ್ರೂವ್ಡ್. ಅಂದರೆ ಆ ಒಂದು ಗಾಯ ಆಗಿರೋದು ಸಾಬೀತಾಗಬೇಕು. ಯಾವ ಥರದ ಗಾಯದ ಸ್ವರೂಪ ಸಾಬೀತಾಗಬೇಕು. ಓಕೆ, ಆ್ಯಂಡ್ ದಿಸ್ ಈಸ್ ಟೆಸ್ಟ್ ಟು ಬಿ ಡನ್. ಇದು ಟೆಸ್ಟ್ ಬೇರೆ ಬೇರೆ ಥರದಿರುತ್ತೆ. ಇಟ್ ಮೇ ಬಿ ಥ್ರೂ ವಿಟ್ನೆಸ್, ಥ್ರೂ ಫೋರೆನ್ಸಿಕ್ ಎವಿಡೆನ್ಸ್, ಥ್ರೂ ಪೋಸ್ಟ್ ಮಾರ್ಟಮ್. ದೆನ್ there must be an intention to inflict particular injury. The injury must not be accidental or unintended. ನೀವು ಮಾಡಿದಂತಹ ನಿರ್ದಿಷ್ಟವಾದಂತಹ ಗಾಯ ಅದು ಆಕಸ್ಮಿಕವೋ ಉದ್ದೇಶವಿಲ್ಲದ್ದೋ ಆಗಿರಬಾರದು. ಅಂದರೆ ಉದ್ದೇಶ ಇರುವಂಥದ್ದಾಗಿರಬೇಕು, ಸಾಯಿಸುವ ಉದ್ದೇಶವನ್ನು ಹೊಂದಿರಬೇಕು ಅಂತ ಅದರ ಅರ್ಥ. ಅದರಲ್ಲಿ ನೆಗೆಟಿವ್ ಸೆನ್ಸಲ್ಲಿ ಬರೆದಿದ್ದಾರೆ ಅವರು. ದೇರ್ ಮಸ್ಟ್ ಬಿ ಎನ್ ಇಂಟೆನ್ಷನ್ ಟು ಇನ್ಫ್ಲಿಕ್ಟ್ ಪರ್ಟಿಕ್ಯುಲರ್ ಇಂಜುರಿ. ಆ ನಿರ್ದಿಷ್ಟ ಗಾಯವನ್ನು ನೀವು ಮಾಡುವ ಉದ್ದೇಶ ನಿಮ್ದಿರಬೇಕು. ಆದರೆ ಅದರಲ್ಲಿ ಅದು ಆಕಸ್ಮಿಕವೋ ಅಥವಾ ಉದ್ದೇಶ ಇಲ್ಲದೆಯೋ ಆಗಿರಬಾರ್ದು. ಅಂದರೆ ಉದ್ದೇಶಪೂರ್ವಕವಾಗಿ ಆಗಿರಬೇಕು ಅಂತ. ನಂಬರ್ 4, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ರಕ್ಸ್ ಆಫ್ ದ ಮ್ಯಾಟರ್. ಈ ಗಾಯ ಹೇಗಿರಬೇಕು ಅಂತಂದ್ರೆ ಸಂಪೂರ್ಣವಾಗಿರಬೇಕು, ಸಫಿಷಿಯಂಟ್, ತೃಪ್ತವಾಗಿರಬೇಕು. ಏನಕ್ಕೆ? ಸಾಯಿಸಕ್ಕೆ. Sufficient in the ordinary course of nature to cause death. ಸಾಮಾನ್ಯವಾಗಿ ಸಾವನ್ನು ತರುವಂತಹ ವಿಷಯದಲ್ಲಿ ನೀವು ಮಾಡಿದಂತಹ ಗಾಯ ಪರಿಪೂರ್ಣತೆಯನ್ನು ಹೊಂದಿರಬೇಕು. ಅವನು ಬದುಕುವ ಚಾನ್ಸ್ ಇರಬಾರದು. ಆ ರೀತಿಯಾದಂತಹ ಗಾಯವನ್ನು ನೀವು ಮಾಡಿರಬೇಕು. ಇಷ್ಟು ಮಾಡಿದ್ರೆ ದೆನ್ ಇಟ್ ಈಸ್ ಮರ್ಡರ್, ಇಟ್ ಈಸ್ ನಾಟ್ ಕಲ್ಪೆಬಲ್ ಹೋಮಿಸೈಡ್ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ಲೀಗಲ್ ಸಮರಿ. ದ ಪ್ರಾಸಿಕ್ಯೂಷನ್ ನೀಡ್ ನಾಟ್ ಪ್ರೂವ್ ದ್ಯಾಟ್ ದ ಅಕ್ಯೂಸ್ಡ್ ಇಂಟೆಂಡೆಡ್ ಟು ಕಾಸ್ ಡೆತ್ ಆರ್ ನ್ಯೂ ದ್ಯಾಟ್ ದ ಇಂಜರಿ ವಾಸ್ ಲೈಕ್ಲಿ ಟು ಬಿ ಫೇಟಲ್. ವಾಟ್ ಮಸ್ಟ್ ಬಿ ಪ್ರೂವ್ಡ್ ಈಸ್ ದ ಇಂಟೆನ್ಷನ್, ಆ್ಯಂಡ್ ದ ಇಂಟೆನ್ಷನ್ ವಾಸ್ ಆಕ್ಚುಲಿ ಕಾಸ್ಡ್. ಒನ್ಸ್ ದ ಇಂಟೆನ್ಷನ್ ಈಸ್ ಎಸ್ಟಾಬ್ಲಿಷ್ಡ್, ದೆನ್ ಕಮ್ಸ್ ದ ಅಬ್ಜೆಕ್ಟಿವ್ ಟೆಸ್ಟ್. ವೆದರ್ ನೀವು ಮಾಡಿದಂತಹ ಅದು ಸಂತೃಪ್ತವಾಗಿದೆಯಾ, ಆಗಿದ್ರೆ ಮರ್ಡರ್. ದ ಆನ್ಸರ್ ಈಸ್ ಎಸ್, it is murder. Very clearly, this is one of the beautiful case that you can narrate for the purpose of writing about murder. ಕೊಲೆಯ ವಿಷಯದಲ್ಲಿ ನೀವೇನಾದರೂ ಕರೆಕ್ಟಾಗಿ ಇದೇ ಕೊಲೆ ಅಂತ ಹೇಳೋದಕ್ಕೆ ಈ 4 ಸ್ಟೆಪ್ಸು ಈ ಕೇಸ್ ಲಾ ಬರೆದ್ರೆ ಐ ಥಿಂಕ್ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ದ ಎಕ್ಸಾಮಿನೇಷನ್. Next case is Joginder Singh case, 1876, 1979 case, recent case. I will go back to this case again. I just want to see the name of this. So beautifully, this case is explained. Yes, Virsa Singh versus State of Punjab, 1958 case, 1958 case, right? So ಇದರಲ್ಲಿ 4 ಸ್ಟೆಪ್ಸ್ ಏನು ಬರೆದಿದ್ದಾರೆ ಅದನ್ನು ನೀವು ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. ದಟ್ ಈಸ್ ವೆರಿ ವೆರಿ ಲಾಜಿಕಲ್ ಆ್ಯಂಡ್ ಇಂಪಾರ್ಟೆಂಟ್. ದೀಸ್ 4 ಸ್ಟೆಪ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ವಿಲ್ ಗೋ ಟು ನೆಕ್ಸ್ಟ್. ದಿಸ್ ಇಸ್ ಲೀಗಲ್ ಸಮರಿ ಐ ಹ್ಯಾವ್ ಡಿಸ್ಕಸ್ಡ್. ಜೋಗಿಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಈ ಎರಡೂ ವಿಡಿಯೋಗಳನ್ನ ನೋಡಿ ನೀವು ನಿಮ್ಮ ಕಮೆಂಟ್ಸನ್ನು ನಿಮ್ಮ ಮನಸ ಒಂದು ಲೈನ್ ಕಮೆಂಟನ್ನು ನೀವು ಬರೀಬೇಕು. ನಾನು ಡಿಫರೆನ್ಸ್ ಮಾಡುವ ಮೊದಲು ಐ ಎಕ್ಸ್ಪೆಕ್ಟ್ ಇನ್ ದಿಸ್ ಲ್ಯಾಂಡ್ಮಾರ್ಕ್ ಡಿಸಿಷನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕ್ಲಾರಿಫೈಡ್ ದ ಕ್ರೂಷಿಯಲ್ ಡಿಸ್ಟಿಂಕ್ಷನ್ ಬಿಟ್ವೀನ್ homicidal death and accidental death and explained the
ಕರೆಕ್ಟ್ ಅಪ್ಲಿಕೇಶನ್ ಆಫ್ ಕಾಮನ್ ಇಂಟೆನ್ಷನ್ ಅಂಡರ್ ಸೆಕ್ಷನ್ 34. ಬಹಳ ಬ್ಯೂಟಿಫುಲ್ ಕೇಸ್ ಇದು. ಇದರಲ್ಲಿ ಕಾಮನ್ ಸೆಕ್ಷನ್ 34 ಡಿಸ್ಕಸ್ ಆಗುತ್ತೆ. ಸೆಕ್ಷನ್ 34 ಆಫ್ IPC, ದೆನ್ ಆಕ್ಸಿಡೆಂಟಲ್ ಡೆತ್ ಮತ್ತು ಹೋಮಿಸೈಡ್, ಇವೆಲ್ಲವನ್ನು ನಾವು ಈ ಒಂದು ಪ್ರಕರಣದಲ್ಲಿ ಚರ್ಚೆ ಮಾಡ್ತೀವಿ. ಏನಾಗುತ್ತೆ ಇಲ್ಲಿ ಅಂತಂದ್ರೆ, ಈ ಜೋಗಿಂದರ್ ಸಿಂಗ್, ಬಲ್ವಿಂದರ್ ಸಿಂಗ್, ದೇರ್ ಫಾದರ್ ಕಿಶನ್ ಸಿಂಗ್, ಈ 3 ಜನ ಏನು ಮಾಡ್ತಾರೆ ಅಂತಂದ್ರೆ, ಅವ್ರ ನೇಬರ್ ಜೊತೆ ಜಗಳ ಮಾಡ್ತಾರೆ. 3 ಜನ ಸೇರ್ಕೊಂಡು ಅವರ ಪಕ್ಕದ ಮನೆಯವರ ಜೊತೆ ಗಲಾಟೆಗೆ ಇಳಿತಾರೆ. ಈ 3 ಜನ ಒಂದು ಪಾರ್ಟಿ, ದೇ ಆರ್ ಅಪೆಲೆಂಟ್ಸ್. ದೆನ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಪಕ್ಕದ ಮನೆಯ ಫಸ್ಟ್ ವ್ಯಕ್ತಿ ಇವನು ಕುಲದೀಪ್ ಸಿಂಗು ಇವ್ರ ಮಧ್ಯೆ ವಾಗ್ವಾದ ನಡೀತದೆ. ಅದಕ್ಕೆ ನಾವೇನಂತೀವಿ ಅಂತಂದ್ರೆ ಆಲ್ಟರ್ಕೇಶನ್ ಅಂತೀವಿ. ಆಲ್ಟರ್ಕೇಶನ್ ಅಂತಂದ್ರೆ ಜಗಳ, ಮಾತಿನ ಚಕಮಕಿ ನಡೀತದೆ. ಜೋಗಿಂದರ್ ಸಿಂಗ್ ಏನ್ ಮಾಡ್ತಾನೆ ಅಂತಂದ್ರೆ, ಕುಲ್ದೀಪ್ ಸಿಂಗ್ನ ಕೃಪಾನ್ನಿಂದ ಹೊಡೆದು ಬಿಡ್ತಾನೆ, ಹೊಡಿತಾನೆ. ಹೇಗೆ? ಕುಲ್ದೀಪ್ ಸಿಂಗ್ ಆನ್ ದ ನೆಕ್ ವಿತ್ ಕೃಪಾನ್. ಸಿಕ್ಕರು ಕೃಪಾನ್ ಇಟ್ಕೊಂಡಿರ್ತಾರೆ, ಸಣ್ಣದೊಂದು ಕತ್ತಿ ಇರುತ್ತೆ, ಒಂದು 6-7 ಇಂಚಿಂದು, ಅದನ್ನು ಹೊಡಿತಾನೆ. ಆಮೇಲೆ ಆ ಕೃಪಾನದು ಹೊಡೆತ ಹೆಂಗಿರುತ್ತೆ ಅಂತಂದ್ರೆ, ಅಲ್ಲೇ ಡಮಾರ್, ಯಾರು? ಕುಲ್ದೀಪ್ ಸಿಂಗ್ ಅಲ್ಲೇ ಸತ್ತು ಹೋಗ್ಬಿಡ್ತಾನೆ. ಕುಲ್ದೀಪ್ ಸಿಂಗ್ ತಕ್ಷಣ ಮರಣ ಹೊಂತಾನೆ. ಅಂತ ಸಫಿಷಿಯಂಟ್ ಬ್ಲೋ ಕೊಡ್ತಾನೆ. ಸೊ ಇಟ್ ಈಸ್ ಮರ್ಡರ್. ವೆರಿ ಸಿಂಪಲ್ ಕೇಸ್. ವಿ ಕ್ಯಾನ್ ಕಾಲ್ ಇಟ್ ಆಸ್ ಮರ್ಡರ್. ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್, ಬಟ್ ಐ ವಿಲ್ ರೈಟ್ ಹಿಯರ್ ಇಟ್ ಈಸ್ ಮರ್ಡರ್. ಈ ನೇಬರ್ ಪೈಕಿ ಇನ್ನೊಬ್ಬ ಇರ್ತಾನೆ, ಅವನು ರೂಪೀಂದರ್ ಸಿಂಗ್. ಎನದರ್ ಪರ್ಸನ್ ರೂಪೀಂದರ್ ಸಿಂಗ್ ಏನ್ ಮಾಡ್ತಾನೆ, ಈ ಸೀನ್ ನೋಡಿಬಿಟ್ಟು ಏನ್ ಮಾಡ್ತಾನೆ, ಅವನು ಫ್ಲಡ್ ಫ್ರಮ್ ದ ಸೀನ್, ಓಡೋಕನ ಅಲ್ಲಿಂದ. ಇವ್ರು ಬೆನ್ನತ್ತಾರ ಅವನು. ಈ ಮೂರು ಜನ ವೈಲ್ ಬೀಯಿಂಗ್ ಚೇಸ್ಡ್ ಬೈ ಜೋಗಿಂದರ್ ಸಿಂಗ್, ಇವನ್ ಕತ್ತು ಕೆಡವಿ ಅವನೇನ್ ಮಾಡ್ತಾನೆ, ಜೋಗಿಂದರ್ ಸಿಂಗು ಮತ್ತು ಬಲ್ವಿಂದರ್ ಸಿಂಗು ಅವನಿಗೆ ಬೆನ್ನತ್ತಿ ಓಡಿ ಹೋಗ್ತಾರೆ. ಯಾರಿಗೆ? ರೂಪೀಂದರ್ ಸಿಂಗನ್ನು ಹೊಡೆಯಕ್ಕೆ ಹೋಗ್ತಾರೆ. ಆವಾಗ ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಇವನು ಸ್ವಯಂ ಪ್ರೇರಣೆಯಿಂದ ಒಂದು ಬಾವಿಯೊಳಗೆ ಜಿಗಿತಾನೆ. ವಿಲ್ ಜಂಪ್ ಇನ್ ಟು ದ ವೆಲ್. ಆಮೇಲೆ ಇವ್ ಬಾವಿಯೊಳಗೆ ಜಿಗಿದಾಗ ಇವನ್ ತಲೆ ಹೋಗ್ಬಿಟ್ಟು ಬಾವಿಯ ಗೋಡೆಗೆ ಹೊಡ್ಕೊಂಡು ಅವನು ಏನ್ ಮಾಡ್ತಾನೆ, ಇಲ್ಲಿ ಸತ್ತು ಹೋಗ್ತಾನೆ. ಈ ಒಂದು ಪ್ರಸಂಗ ಇದೆಯಲ್ಲ, ವೆದರ್ ದಿಸ್ ಈಸ್ ಮರ್ಡರ್ ಈಸ್ ಎ ಕ್ವಶನ್. ಇದು ಮರ್ಡರ್ ನಮ್ಗೆ ಮೇಲ್ನೋಟಕ್ಕೆ ಕಾಣ್ಬಿಡ್ತದೆ ಇದು, ಆದ್ರೆ ಇದು ಮರ್ಡರ್ ಹೌದೋ ಅಲ್ವೋ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಆಮೇಲೆ ನಿಮ್ಗೆ ರಿಪೋರ್ಟ್ ಹೆಂಗ್ ಸಿಗುತ್ತೆ, ಅವನು ನೀರಿನಲ್ಲಿ ಮುಳುಗಿದ್ದರಿಂದ ಮೃತಪಟ್ಟಿದ್ದಾನೆ ಅಂತಕ್ಕಂಥ ರಿಪೋರ್ಟ್ ಸಿಗುತ್ತೆ ಇಲ್ಲಿ, ರೈಟ್? ಸೊ ನೌ ಇಶ್ಯೂಸ್ ವೆದರ್ ಆಲ್ ದ ಅಕ್ಯೂಸ್ಡ್ ಸೇರ್ಡ್ ಕಾಮನ್ ಇಂಟೆನ್ಷನ್. ನೋಡಿ, ಇಲ್ಲಿ ಕಾಮನ್ ಇಂಟೆನ್ಷನ್ BNS ಅಲ್ಲಿ ಈ ಸೆಕ್ಷನ್ 3 ಸಬ್ ಕ್ಲಾಸ್ 5, ಅಲ್ಲಿ IPC ನಲ್ಲಿ ಸೆಕ್ಷನ್ 34. ಇದು ದಿಸ್ ಈಸ್ ಒನ್ ಕ್ವಶನ್ ಬಿಫೋರ್ ದ ಕೋರ್ಟ್. ಸೆಕೆಂಡ್ ಕ್ವಶನ್, ವೆದರ್ ದ ಡೆತ್ ಆಫ್ ರೂಪೀಂದರ್ ಸಿಂಗ್ ಅಂದ್ರೆ ಇವಂದು ಡೆತ್ ಆಫ್ ರೂಪೀಂದರ್ ಸಿಂಗ್ ಈಸ್ ಅಮೌಂಟೆಡ್ ಟು ಹೋಮಿಸೈಡಲ್ ಡೆತ್ ಆರ್ ಆಕ್ಸಿಡೆಂಟ್. ಇದು ಒಂದು ಆಕಸ್ಮಿಕವೇ ಅಥವಾ ಕಲ್ಪೆಬಲ್ ಹೋಮಿಸೈಡಾ ಅಂತಕ್ಕಂಥದ್ದು. ದ ಸುಪ್ರೀಂ ಕೋರ್ಟ್ ಅಲೌಡ್ ದ ಅಪೀಲ್. ಇವ್ರೇನು ಅಪೀಲ್ ಮಾಡಿದ್ರು ಆ ಅಪೀಲನ್ನು ಅಲೋ ಮಾಡುತ್ತೆ. ಅಲೋ ಮಾಡಿದ ಮೇಲೆ ಏನೇನು ಹೇಳುತ್ತೆ ನೋಡೋಣ. ಲೀಗಲ್ ಪ್ರಿನ್ಸಿಪಲ್ಸ್, ಕಾಮನ್ ಇಂಟೆನ್ಷನ್ ಏನಾಯ್ತು? ಕಾಮನ್ ಇಂಟೆನ್ಷನ್ ಅಗೇನ್, ಕಾಮನ್ ಇಂಟೆನ್ಷನ್ಗೆ ನೀವೇನ್ ಮಾಡಬೇಕು, BNS 3(5) ಸೆಕ್ಷನ್ 3(5). The court upheld the conviction of Joginder Singh for murder. ನೋಡಿ, ಕುಲ್ದೀಪ್ ಸಿಂಗ್ ಒಂದು ಮರ್ಡರ್ ಆಗಿದೆ ಅಂತ ಹೇಳಿ ನಾನು ಅದನ್ನ ಇಲ್ಲಿ ಡಿಫೈನ್ ಮಾಡಿದೆ ನಿಮಗೆ. ಸೊ ದಿಸ್ ಈಸ್ ಪ್ರೂವ್ಡ್. ಯಾವುದು? ಕುಲ್ದೀಪ್ ಸಿಂಗ್ ಈಸ್ ಮರ್ಡರ್. ನೌ ಲೆಟ್ ಅಸ್ ಕಮ್ ಟು ಬಟ್ ಅಕ್ವಿಟೆಡ್ ದ ಅದರ್ ಅಕ್ಯೂಸ್ಡ್ ಫಾರ್ ದಿಸ್ ಚಾರ್ಜ್. ಉಳಿದವರ ಬ್ರದರ್ಸ್ ಇರ್ತಾರಲ್ಲ ಅವ್ರನ್ನ ಬಿಡ್ತಾರೆ. ಓನ್ಲಿ ಇಲ್ಲಿ ಏನಾಗುತ್ತೆ, ಒಬ್ಬನ ಜೋಗಿಂದರ್ ಸಿಂಗ್ ಮಾತ್ರ, ಯಾಕಂದ್ರೆ ಅವನೇ ಕೃಪಾನಿಂದ ಹೊಡೆದಿರ್ತಾನೆ, ಅವನನ್ನ ಕೊಲೆಗಾರ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. Then it was held that section so and so requires pre-arranged plan and prior meeting of minds. ಇದು ಇರಲ್ಲ ಇಲ್ಲಿ.
ಮಿಯರ್ ಪ್ರೆಸೆನ್ಸ್ ಆಫ್ ದ ಸೀನ್ ಈಸ್ ನಾಟ್ ಸಫಿಷಿಯಂಟ್. ಅಂದರೆ ಕಾಮನ್ ಇಂಟೆನ್ಷನ್ ಇಲ್ಲಿ ಪ್ರೂವ್ ಆಗಿಲ್ಲ, ಸುಮ್ಮನೆ ಸಡನ್ ಆಗಿ ಬಂದಿರೋದು, ಕಾಮನ್ ಇಂಟೆನ್ಷನ್ ಇಲ್ಲ. ಸೊ ಇದು ಪ್ರೂವ್ ಆಗಿಲ್ಲ, ನಾಟ್ ಪ್ರೂವ್ಡ್. ಎಸ್. ಅಂಡ್ ದ ಥರ್ಡ್ ಒನ್, homicide versus accidental death. This is another question. The court set aside the murder conviction relating to Rupinder Singh's death. ಇವನ್ನ ಮರ್ಡರ್ ಅಂತ ಹೇಳಿ ಲೋಯರ್ ಕೋರ್ಟ್ ಹೇಳಿದ್ವಲ್ಲ, ಆ ಆಜ್ಞೆಯನ್ನು ಸರ್ವೋಚ್ಚ ನ್ಯಾಯಾಲಯ ಒಪ್ಪಲಿಲ್ಲ. ಇಟ್ ಸೆಟ್ ಅಸೈಡ್. ಇಟ್ ರೂಲ್ಡ್ ದ್ಯಾಟ್ ಹೀಸ್ ಡೆತ್ ವಾಸ್ ನಾಟ್ ಹೋಮಿಸೈಡಲ್. ಇದು ಕಲ್ಪೇಬಲ್ ಹೋಮಿಸೈಡು ಅಲ್ಲ, ಮರ್ಡರು ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಸಿನ್ಸ್ ದ ಅಕ್ಯೂಸ್ಡ್ ನೀದರ್ ಪುಷ್ ದಿಮ್ ಇನ್ ಟು ದ ವೆಲ್, ಅವನನ್ನು ಈ ಅಪರಾಧಿಗಳು ಬಾವಿಯಲ್ಲಿ ದೂಡಿಲ್ಲ. ಆರ್ ಹ್ಯಾಡ್ ಇಂಟೆನ್ಷನ್ ಆರ್ ನಾಲೆಜ್ ಅಂಡರ್ 299 ಟು ಕಾಸ್ ಹಿಸ್ ಡೆತ್. ಅಂದರೆ ಅವನು ಕಲ್ಪೇಬಲ್ ಹೋಮಿಸೈಡು ಮಾಡಿಲ್ಲ. ಓಕೆ, ದೇ ಹ್ಯಾವ್ ನಾಟ್ ಡನ್ ಇಟ್. ಅವ್ರ ಕಾಸ್ ಅಲ್ಲ, ಅವನು ಹೆದರಿ ಓಡಿ ಹೋಗಿ ಬಾವಿಯಲ್ಲಿ ಬಿದ್ದದ್ದು. ದೇರ್ ಫಾರ್ ಇಟ್ ಈಸ್ ಎ ಆಕ್ಸಿಡೆಂಟ್ ಅಂತ ಹೇಳಿ ಪ್ರೂವ್ ಆಗುತ್ತೆ. ಕಾಸೇಷನ್ ಆ್ಯಂಡ್ ಬ್ರೇಕಿಂಗ್ ಆಫ್ ಚೈನ್. ಇಫ್ ದ ವಿಕ್ಟಿಮ್ ವಾಲಂಟರಿಲಿ ಚೂಸಸ್ ಎ ಡೇಂಜರಸ್ ಮೆಥಡ್ ಟು ಎಸ್ಕೇಪ್, ಅದು ಅವನ ಹಣೆಬರ. ಆಸ್ ಜಂಪಿಂಗ್ ಇನ್ ಟು ವೆಲ್ ವಿದೌಟ್ ಬೀಯಿಂಗ್ ಫಿಸಿಕಲಿ ಫೋರ್ಸ್ಡ್, ಅವನೇನು ತಳ್ಳಿಲ್ಲ ಅಲ್ಲಿ ಒಳಗೆ. ರಿಸಲ್ಟಿಂಗ್ ಡೆತ್ ಕ್ಯಾನಾಟ್ ಆಟೋಮೆಟಿಕಲಿ ಬಿ ಅಟ್ರಿಬ್ಯೂಟೆಡ್ ಟು ಮರ್ಡರ್ ಆರ್ ಕಲ್ಪೇಬಲ್ ಹೋಮಿಸೈಡ್. ಸಚ್ ವಾಲಂಟರಿ ಆಕ್ಷನ್ ಬ್ರೇಕ್ಸ್ ಔಟ್ ದ ಚೈನ್ ಆಫ್ ಕಾಸೇಷನ್. ಸೊ ವರ್ಡಿಕ್ಟ್, ಸಮರಿ ಆಫ್ ದ ವರ್ಡಿಕ್ಟ್. ಇದನ್ನು ನಾನು ಮತ್ತೊಂದು ಸಲ ನಿಮ್ಗೆ ಹೇಳೋದೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೇಮ್ ಥಿಂಗ್ ಆರ್ ರಿಪೀಟೆಡ್ ಹಿಯರ್. ಬಲ್ವಿಂದರ್ ಸಿಂಗ್ ಅಕ್ವಿಟೆಡ್ ಆಫ್ ಆಲ್ ಚಾರ್ಜಸ್, ಇವನು ಬಿಟ್ಟುಬಿಡ್ತಾರೆ. ಆದರೆ ಯಾರನ್ನ ಜೋಗಿಂದರ್ ಸಿಂಗ್ಗೆ ಏನಾಗುತ್ತೆ, ಮರ್ಡರ್ಗೆ ಶಿಕ್ಷೆ ಆಗುತ್ತೆ. ಓಕೆ, ದಟ್ ಈಸ್ ದಿ ಕಾನ್ಸೆಪ್ಟ್. ದೆನ್ ವಾಟ್ ಆರ್ ದ ಪನಿಷ್ಮೆಂಟ್ಸ್ ಫಾರ್ ಮರ್ಡರ್? ವಿ ಹ್ಯಾವ್ ಡಿಸ್ಕಸ್ಡ್ ಪನಿಷ್ಮೆಂಟ್ ಫಾರ್ ಕಲ್ಪೇಬಲ್ ಹೋಮಿಸೈಡ್. ಪನಿಷ್ಮೆಂಟ್, ನೌ ವಿ ಆರ್ ಡಿಸ್ಕಸಿಂಗ್ ದಿ ಮರ್ಡರ್ ಆದರೆ ಏನೇನು ಪನಿಷ್ಮೆಂಟು ಅಂತ ನೋಡಿ. ಹೂಎವರ್ ಕಮಿಟ್ಸ್ ಮರ್ಡರ್, ಮರ್ಡರ್ ಎಲ್ಲಿ ನಾವು ನೋಡ್ತೀವಿ? ಮರ್ಡರ್ ಈಸ್ ಡಿಫೈನ್ಡ್ ಇನ್ ಸೆಕ್ಷನ್ 101. ಬಟ್ ಪನಿಷ್ಮೆಂಟ್ ಈಸ್ ಡಿಫೈನ್ಡ್ ಇನ್ 103. 103 has got 2 subclasses. Okay, commits murder shall be punished with, ನೋಡಿ ಇಲ್ಲಿ ಪನಿಷ್ಮೆಂಟ್ ಏನು? ಡೆತ್ ಆರ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಎರಡರಲ್ಲಿ ಒಂದು. ಆ್ಯಂಡ್ ಶಾಲ್ ಬಿ ಲಯಬಲ್ ಟು ಫೈನ್ ಆಲ್ಸೋ, ದಂಡವನ್ನು ಹಾಕ್ಬೋದು. ದಿಸ್ ಈಸ್ ದಿ ಪನಿಷ್ಮೆಂಟ್, ರೈಟ್? ಸ್ಟ್ಯಾಚ್ಯುಟರಿ ಎಲಿಮೆಂಟ್ಸ್, ಅಫೆನ್ಸ್ ಅಂಡರ್ ಮರ್ಡರ್, ಓಕೆ, 101 ಪನಿಷ್ಮೆಂಟ್ ಈಸ್ ಪ್ರಿಸ್ಕ್ರೈಬ್ಡ್, ಡೆತ್, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ದೆನ್ ಫೈನ್ ಇನ್ ಎಡಿಷನ್ ಅದ್ರ ಜೊತೆಗೆ. ಓಕೆ, ಸೆಕ್ಷನ್ 103 ಆಸ್ ಪರ್ ದ ವರ್ಡಿಂಗ್, ರೈಟ್? ಪನಿಷ್ಮೆಂಟ್ ಈಸ್ ಆಲ್ಟರ್ನೇಟಿವ್, ಎರಡೂ ಒಟ್ಟಿಗೆ ಕೊಡೋಕ್ಕಾಗಲ್ಲ. ಇಲ್ಲ ಲೈಫ್ ಇಂಪ್ರಿಸನ್ಮೆಂಟು, ಇಲ್ಲ ಅಂದರೆ ಡೆತ್. ಓಕೆ, ಎರಡರಲ್ಲಿ ಒಂದು. ಫೈನ್ ಈಸ್ ಡಿಸ್ಕ್ರಿಷನರಿ ಆ್ಯಂಡ್ ಅಡಿಷನಲ್, ಇದನ್ನು ಬೇಕಂದ್ರೆ ಕೊಡ್ಬೋದು, ಬಿಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಪನಿಷ್ಮೆಂಟ್. ಸೊ ನಥಿಂಗ್ ಮೋರ್, ನಥಿಂಗ್ ಲೆಸ್, ವೆರಿ ಸಿಂಪಲ್ ಕಾನ್ಸೆಪ್ಟ್, ರೈಟ್? ದೇರ್ಫೋರ್ ಸೆಕ್ಷನ್ 101 ಆಫ್ ಭಾರತೀಯ ನ್ಯಾಯ ಸಂಹಿತಾ defines murder as aggravated form of culpable homicide. ನೋಡಿ, ಮರ್ಡರ್ ಅಂದರೆ ಬೇರೆ ಅಲ್ಲ, ಕಲ್ಪೇಬಲ್ ಹೋಮಿಸೈಡ್ನ ಅಥವಾ ನರಹತ್ಯೆಯ ವಿಪರೀತ ಒಂದು ಪ್ರಸಂಗ, ಅದಕ್ಕಿಂತ ಹೀನಸ್ ಪ್ರಸಂಗ. ವೇರ್ ದ ಮೆಂಟಲ್ ಎಲಿಮೆಂಟ್ ಆಫ್ ಇಂಟೆನ್ಷನ್ ಆರ್ ನಾಲೆಜ್ ರೀಚಸ್ ಹೈಯೆಸ್ಟ್ ಡಿಗ್ರಿ. ಇಟ್ ಈಸ್ ಕ್ವಶನ್ ಆಫ್ ಡಿಗ್ರಿ ಅಂತಾರೆ, question of degree, and is coupled with direct causal connection between act and death. ನಿಮ್ಮ ಕ್ರಿಯೆ ಮತ್ತು ಸಾವು ಎರಡರ ಮಧ್ಯೆ ನೇರವಾದಂತಹ ಸಂಬಂಧ ಇರಬೇಕು. ಕ್ಲಾಸ್ A to D ಹೇಳಿದ್ನಲ್ಲ ನಾನು, A to D ಫೋಕಸ್ ಆನ್ ಏನೇನು ಇಂಟೆನ್ಷನ್ನು, ನಾಲೆಜು, ಪ್ರಾಬಬಿಲಿಟಿ ಆಫ್ ಡೆತ್ತು, ಇಮಿನೆಂಟ್ಲಿ ಡೇಂಜರಸ್ ಆ್ಯಕ್ಟು, ಇವೆಲ್ಲವನ್ನು ಅದು ಫೋಕಸ್ ಮಾಡ್ತದೆ. ವೇರ್ ಆಸ್ 5 ಎಕ್ಸೆಪ್ಷನ್ಸ್, 5 ಅಪವಾದಗಳು ಅವುಗಳನ್ನು ಮರ್ಡರ್ ಅಲ್ಲ ಅಂತ ಹೇಳುತ್ತೆ. ಅವು ಮರ್ಡರ್ ಅಲ್ಲ ಅಂದರೆ ಅವು ಏನು? ಅವು ನರಹತ್ಯೆ, ಕೊಲೆ ಅಲ್ಲ. ವೆನ್ ಲೀಗಲ್, ಮಾರಲ್ ಆರ್ ಫ್ಯಾಕ್ಚುಯಲ್ ಜಸ್ಟಿಫಿಕೇಶನ್ ಎಕ್ಸಿಸ್ಟ್. ಈ ಎಕ್ಸೆಪ್ಷನ್ನಲ್ಲಿ ಇವೆಲ್ಲ ಸೇರ್ಕೊಂಡಿದ್ದಾವೆ. ಕಾನೂನಾತ್ಮಕವಾಗಿ ಗೌರ್ಮೆಂಟ್ ಸರ್ವೆಂಟು, ಮಾರಲ್ಲು, ಫ್ಯಾಕ್ಚುಯಲ್ ಜಸ್ಟಿಫಿಕೇಶನ್ ಇವೆಲ್ಲವನ್ನು ಒಳಗೊಂಡಿರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಜುಡಿಷಿಯಲ್ ಇಂಟರ್ಪ್ರಿಟೇಷನ್, ಪರ್ಟಿಕ್ಯುಲರ್ಲಿ ಇನ್ ಕೇಸಸ್ ಸಚ್ ಆಸ್ Virsa Singh, Joginder Singh, established that
Intention to cause death is not always necessary. Intention to cause specific fatal injury or knowledge imminent danger may suffice. While voluntary act, victim or absence of common intention can break the criminal liability. ಅಂದರೆ ನಿಮಗೆ ಹೊಡೆಯುವಂತಹ ಹೊಡೆತ ಆ್ಯಕ್ಷನ್ ಇದೆಯಲ್ಲ, ಅದು ಸಾವು ಖಂಡಿತ ಅನ್ನುವಂತಹ ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡಿಬಿಟ್ರೆ ಅದು ಮರ್ಡರ್ ಆಗುತ್ತೆ ಅನ್ನೋದು ಇದರ ಅರ್ಥ. ಅಲ್ಟಿಮೇಟ್ಲಿ ಸೆಕ್ಷನ್ 101 ಬ್ಯಾಲೆನ್ಸಸ್ ಸೋಷಿಯಲ್ ಕಂಡೆಮ್ನೇಷನ್ ಆಫ್ ಇಂಟೆನ್ಷನಲ್ ಕಿಲ್ಲಿಂಗ್ ವಿತ್ ಪ್ರಿನ್ಸಿಪಲ್ಡ್ ಲೀನಿಯನ್ಸಿ in exceptional human situations, making provisions fact-centric, intention-oriented and jurisprudentially nuanced. ನೋಡಿ, ನಿಮಗೆ ಇದು ಅಲ್ಟಿಮೇಟ್ಲಿ ಯಾವ ರೀತಿ ಆಗುತ್ತೆ ಅಂತಂದರೆ, ಇಲ್ಲಿ ವಿ ಆರ್ ಟ್ರೈಂಗ್ ಟು ಬ್ಯಾಲೆನ್ಸ್. ಪರಿಸ್ಥಿತಿಯ ಬಲಿಪಶು ಆಗಬಾರ್ದು ವ್ಯಕ್ತಿ, ಪರಿಸ್ಥಿತಿಯ ಬಲಿಪಶು ಆಗಬಾರ್ದು. ಅದನ್ನು ತಡೆಯೋದಕ್ಕೆ 5 ಅಪವಾದಗಳನ್ನು ಮಾಡಿದ್ದೀವಿ. ಆ 5 ಅಪವಾದಗಳ ಚೌಕಟ್ಟಿನಲ್ಲಿ ನೀವು ಬರದೇ ಹೋದರೆ, ಈ 4 ಡೆಫಿನೇಷನ್ ವ್ಯಾಖ್ಯಾನಗಳಿದೆಯಲ್ಲ, ಆ ವ್ಯಾಖ್ಯಾನದಲ್ಲಿ ನೀವು ಬಂದು 5 ಅಪವಾದಗಳಲ್ಲಿ ನೀವು ಬರದೇ ಹೋದರೆ ಅದು ಕೊಲೆಯಾಗುತ್ತದೆ. 5 ಅಪವಾದಗಳಲ್ಲಿ ಬಂದರೆ ನೀವು 101ನಿಂದ 100ಗೆ ವಾಪಸ್ ಹೋಗ್ತೀರಿ, ಅಂದರೆ ಕಲ್ಪೆಬಲ್ ಹೋಮಿಸೈಡ್ ಆಗುತ್ತೆ ಅನ್ನೋದು ಇದರ ಅರ್ಥ. ಐ ಥಿಂಕ್ ಇನ್ ಡಿಟೇಲ್ ಐ ಹ್ಯಾವ್ ಡಿಸ್ಕಸ್ಡ್ ದಿ ಕಾನ್ಸೆಪ್ಟ್ ಆಫ್ ಮರ್ಡರ್. ಇವೆರಡನ್ನೂ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಲೀಸಾಗಿ ನೀವೇನು ಬರಿಬೋದು, ಡಿಫ್ರೆನ್ಸನ್ನು ಬರಿಬೋದು. ಆದರೂ ಕೂಡ ನಾನು ಸೆಕ್ಷನ್ನನ್ನು ಡಿಫ್ರೆನ್ಸನ್ನು ಮಾಡಿಬಿಟ್ಟು ಅದರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ, ಮುಂದಿನ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮತ್ತು ನಿಮಗೆ ನಂದೊಂದು ವಿನಂತಿ, ಸಲಹೆ, ನನ್ನ ಈ ವಿಡಿಯೋಗಳು 2 ವಿಡಿಯೋಗಳು ನಿಮಗೆ ಏನು ಅನಿಸಿದಾವೆ ಅನ್ನೋದನ್ನು ನೀವು ಪರೀಕ್ಷೆಯ ನಂತರವಾದರೂ ಕಮೆಂಟ್ ಮಾಡಿ ನನಗೆ ಹೇಳಿ ಅಂತಕ್ಕಂಥ ಒಂದು ವಿನಂತಿಯನ್ನು ನಿಮಗೆ ಮಾಡ್ತಾ ಕಮೆಂಟ್ ಬಾಕ್ಸಲ್ಲಿ ನೀವು ನಿಮ್ಮ ಅನಿಸಿಕೆಗಳನ್ನು ಹೇಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತೀನಿ. ಮತ್ತು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಇವತ್ತು ನನ್ನ ವಿಡಿಯೋದ ಸಬ್ಸ್ಕ್ರೈಬರ್ಗಳು 8,000ವನ್ನು ದಾಟಿರುವುದನ್ನು ನಿಮ್ಮ ಗಮನಕ್ಕೆ ತರ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.